Hello students, welcome to today's class. So in today's class we are going to discuss about complex formation, catalytic nature, ಅದಾದಮೇಲೆ alloy formation ಮತ್ತು interstitial compounds ಅನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ಸೊ ಅದಕ್ಕಿಂತ ಮುಂಚೆ ಕಲರ್ ಆಫ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ನಮ್ಮ ಕಣ್ಣಿಗೆ ಕಲರ್ ಯಾವಾಗ ಕಾಣಿಸ್ತದೆ ಅಂದ್ರೆ if that color ನೋಡಿ if it is that present in this wavelength region. So this we call it as visible region ಅಂತ ಕರಿತೀವಿ ನಾವು ಇದನ್ನ. ಸೊ ನೋಡಿ 4000 to 8000 angstrom unit ಅಥವಾ ನಾವು ಇದನ್ನ ಹೇಗೂ ಹೇಳಬಹುದು 400 nanometer to 800 nanometer is called as visible region. ವಿಸಿಬಲ್ ರೀಸನ್ ಒಳಗೆ ಯಾವುದೇ ರೇಡಿಯೇಷನ್ ಬಿದ್ರೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ನಮ್ಮ ಕಣ್ಣು ಅನ್ನೋದು ಮೈಕ್ರೋಸ್ಕೋಪ್ ಇದ್ದಂಗೆ, ಒಂದು ಮೈಕ್ರೋಸ್ಕೋಪ್ ಇದ್ದಂಗೆ. ಅದು ನಮ್ಮ ಏನ್ ಇಂಡಿಕೇಟರ್ ಏನ್ ಕಾಣಿಸ್ತದ ಅಂತಂದ್ರೆ ಯಾವ ಕಲರ್ ವಿಸಿಬಲ್ ರೀಸನ್ ದಲ್ಲಿ ಇದ್ರೆ ಮಾತ್ರ ಕಲರ್ ಕಾಣಿಸ್ತದೆ. ರಿಮೆಂಬರ್, ಆ ವೈಟ್ ಲೈಟ್ ಯಾವಾಗ ಪ್ರಿಸಮ್ ಥ್ರೂ ಪಾಸ್ ಆಯ್ತು ನಮ್ಮ ಕಲರ್ ಕಾಣಿಸ್ತು. ಕಲರ್ ನೋಡಿ, ದಟ್ ಈಸ್ ಬಿಕಾಸ್ ಅವರ್ ಐ ಕ್ಯಾನ್ ಡಿಟೆಕ್ಟ್ ದಟ್ ಕಲರ್. ಇದು ಸ್ವಲ್ಪ ಫ್ಲಾಶ್ ಬ್ಯಾಕ್ ಇಂದ ಕಲರ್. ನಮ್ಗೆ ಯಾಕೆ ಕಲರ್ ಬ್ಲೈಂಡ್ನೆಸ್ ಅಂತ ಹೇಳ್ತಾರೆ. ಕಲರ್ ಬ್ಲೈಂಡ್ನೆಸ್ ಯಾಕೆ ಅಂತಂದ್ರೆ ಕಲರ್ ನಮಗೆ ಡಿಫ್ರೆನ್ಶಿಯೇಟ್ ಆಗುದಿಲ್ಲ ಅನ್ನೋದಕ್ಕೆ ಕಲರ್ ಬ್ಲೈಂಡ್ನೆಸ್ ಅಂತ ಕರಿತೀವಿ ನಾವು. ಸೊ ಕಲರ್ ಕಾಣಿಸ್ತದ ಅಂದ್ರೆ ಅದು ವಿಸಿಬಲ್ ರೀಸನ್ ದಲ್ಲಿ ಇದ್ರೆ ಮಾತ್ರ ಕಾಣಿಸ್ತದ, ಬೇರೆ ರೀಸನ್ ದಲ್ಲಿ ಇರೋದು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅನ್ನೋದು ಗೊತ್ತಿರಲಿ. ಈಗ ಕಲರ್ ಕಾಣಿಸ್ಬೇಕು ಅಂದ್ರೆ ಮಾಲಿಕ್ಯೂಲ್ ಅಲ್ಲಿ ಏನಾಗಬೇಕು ಅಥವಾ ಆಟಮ್ಸ್ ಅಲ್ಲಿ ಏನಾಗಬೇಕು ನೋಡಿ. ಇದ್ರಲ್ಲಿ ಏನಾಗಬೇಕು ಅಂತಂದ್ರೆ ಎಲೆಕ್ಟ್ರಾನ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಗ್ರೌಂಡ್ ಸ್ಟೇಟ್. ಹೌದಾ, ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನ್ ಇರ್ತದೆ. ಸೊ ಇದಕ್ಕೆ ವಿಸಿಬಲ್ ಲೈಟ್ ಫಾಲ್ ಆಗ್ತದೆ. ವಿಸಿಬಲ್ ಲೈಟ್ ವಿಲ್ ಬಿ ಅಬ್ಸಾರ್ಬ್ ಬೈ ದ ಎಲೆಕ್ಟ್ರಾನ್. ದಿಸ್ ಎಲೆಕ್ಟ್ರಾನ್ ವಿಲ್ ಜಂಪ್ ಬ್ಯಾಕ್ ಟು ದಿ ಎಕ್ಸೈಟೆಡ್ ಸ್ಟೇಟ್. ಇದೇನಿದು ಎಕ್ಸೈಟೆಡ್ ಸ್ಟೇಟ್. ಎಕ್ಸೈಟೆಡ್ ಸ್ಟೇಟ್ ಇಸ್ ರಿಮೆಂಬರ್ ಹೈ ಎನರ್ಜಿ. ಹೈ ಎನರ್ಜಿ ಇದ್ರೆ ರಿಮೆಂಬರ್ ಲೆಸ್ ಸ್ಟೇಬಲ್, ಹೈ ಎನರ್ಜಿ. ಸೊ ಗ್ರೌಂಡ್ ಸ್ಟೇಟ್ ಅಂತಂದ್ರೆ ಲೋ ಎನರ್ಜಿ, ಮೋರ್ ಸ್ಟೇಬಲ್ ಇದೆ ಇದು. ಹೌದಾ, ಈಗ ವಿಸಿಬಲ್ ಎಲೆಕ್ಟ್ರಾನ್ ವಿಸಿಬಲ್ ಲೈಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ತು. ಸೊ ಜಂಪ್ ಬ್ಯಾಕ್ ಟು ದಿ ಎಕ್ಸೈಟೆಡ್ ಸ್ಟೇಟ್. ಎಕ್ಸೈಟೆಡ್ ಸ್ಟೇಟ್ ಇಸ್ ನಾಟ್ ಸ್ಟೇಬಲ್, ಹೆನ್ಸ್ ರಿಮೆಂಬರ್ ಇಟ್ ವಿಲ್ ಕಮ್ ಬ್ಯಾಕ್ ಟು ದಿ ಗ್ರೌಂಡ್ ಸ್ಟೇಟ್. ವೈಲ್ ಕಮಿಂಗ್ ಬ್ಯಾಕ್ ಟು ಗ್ರೌಂಡ್ ಸ್ಟೇಟ್ ಏನ್ ಮಾಡ್ಬೇಕು, ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂಡು ಮೇಲೆ ಹೋಗಿದ್ದು ಎಮಿಟ್ ಮಾಡ್ಬೇಕಾ. ಸೊ ಎಮಿಟ್ ಮಾಡ್ಬೇಕು. ಆ ಎಮಿಟೆಡ್ ರೇಡಿಯೇಷನ್ ಅನ್ನ ನಮ್ಮ ಕಣ್ಣು, ಆ ಎಮಿಟೆಡ್ ರೇಡಿಯೇಷನ್ ಏನಾದ್ರೂ ವಿಸಿಬಲ್ ರೀಸನ್ ದಲ್ಲಿ ಬಿದ್ರೆ ಅದನ್ನ ನಮ್ಮ ಕಣ್ಣು ಐಡೆಂಟಿಫೈ ಮಾಡ್ತದೆ. ದಟ್ ಕಲರ್ ವಿ ಆರ್ ಗೋಯಿಂಗ್ ಟು ಸಿ. ಇದು ಮೆಕ್ಯಾನಿಸಮ್ ಗೊತ್ತಿರಲಿ. ಯಾವಾಗ್ಲೂ ಎಲೆಕ್ಟ್ರಾನ್ ಗ್ರೌಂಡ್ ಸ್ಟೇಟ್ ಅಲ್ಲಿ ಇರ್ತದೆ, ಅದು ಎಕ್ಸೈಟೆಡ್ ಸ್ಟೇಟ್ ಹೋಗ್ಬೇಕು. ಸೊ ದೆನ್ ಕಮ್ ಬ್ಯಾಕ್ ಟು ಗ್ರೌಂಡ್ ಸ್ಟೇಟ್ ಬೈ ಎಮಿಟಿಂಗ್ ದ ರೇಡಿಯೇಷನ್. ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ಎಲೆಕ್ಟ್ರಾನ್ ಏನಿರ್ಬೇಕು, ವೆರಿ ವೆರಿ ಇಂಪಾರ್ಟೆಂಟ್, ಅನ್ಪೇರ್ಡ್ ಇರಬೇಕು. ಅನ್ಪೇರ್ಡ್ ಇಲ್ಲ ಅಂದ್ರೆ ಬರೋದೇ ಇಲ್ಲ. ವಿ ನೀಡ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಗೊತ್ತಿರಲಿ. ಪೇರ್ಡ್ ಇತ್ತಂದ್ರೆ ಈ ಎಕ್ಸೈಟೇಷನ್ ಈಸಿಲಿ ಆಗೋದಿಲ್ಲ. ದಟ್ ರಿಕ್ವೈರ್ಡ್ ಮೋರ್ ಎನರ್ಜಿ ಅಂತಂದ್ರೆ ಯುವಿ ರೀಜನ್ ಇಂದ ಎನರ್ಜಿಯನ್ನ ತಗೊಂಡು ಮೇಲೆ ಹೋಗ್ತದೆ. ಅವಾಗ ವೆನ್ ಇಟ್ ಕಮ್ ಬ್ಯಾಕ್ ಟು ಗ್ರೌಂಡ್ ಸ್ಟೇಟ್ ಇಟ್ ವಿಲ್ ಎಮಿಟ್ ದ ಎನರ್ಜಿ ಇನ್ ದ ಯುವಿ ರೀಜನ್ ಓನ್ಲಿ. ಯಾಕಂದ್ರೆ ಜಾಸ್ತಿ ಎನರ್ಜಿ ಅಬ್ಸಾರ್ಬ್ ಮಾಡ್ಕೊಂಡಿತ್ತು, ಜಾಸ್ತಿ ಎನರ್ಜಿನ ಎಮಿಟ್ ಮಾಡ್ಬೇಕಲ್ಲ. ಸೊ ಅವಾಗ ಏನಾಗ್ತದೆ, ಆ ಎಮಿಟೆಡ್ ಎನರ್ಜಿ ಯುವಿ ರೀಜನ್ ದಲ್ಲಿ ಬಂದ್ರೆ ನಮ್ಮ ಕಣ್ಣಿಗೆ ಅದು ಕಾಣಿಸೋದಿಲ್ಲ. ಸೊ ಅದಕ್ಕೆ ಕಲರ್ ಕಾಣಿಸ್ತದೆ. ಈಗ ಒಂದಷ್ಟು ಎಕ್ಸಾಂಪಲ್ ನೋಡಿ. ಫಾರ್ ಎಕ್ಸಾಂಪಲ್ ಜಿಂಕ್ ಸಲ್ಫೇಟ್ ನೋಡಿ, ಕಲರ್ಲೆಸ್ ಹೌದಾ, ಕಲರ್ಲೆಸ್ ಇದೆ ಇದು, ಕಲರ್ಲೆಸ್. ಸೊ ಪೊಟ್ಯಾಷಿಯಂ ಡೈಕ್ರೋಮೇಟ್ ಕಲರ್ ನೋಡಿ, ಕಲರ್ಡ್ ಇದೆ ಹೌದಾ. ಸೊ ಕಾಪರ್ ಸಲ್ಫೇಟ್ ಕಲರ್ಡ್. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನೋಡಿ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಸೊ ವೈಲೆಟ್ ಕಲರ್, ಸೊಲ್ಯೂಷನ್ ಹಾಕಿದ್ರೆ ಪಿಂಕ್ ಕಲರ್ ಬರ್ತದೆ, ರೈಟ್. ಸ್ವಲ್ಪ ದಿಸ್ ಪರ್ಪಲ್ ಕಲರ್ ಬರ್ತದೆ. ಸೊ ಇವೆಲ್ಲ ಕಲರ್ಡ್ ಕಂಪೌಂಡ್. ಇದಿಷ್ಟೇ ಅಲ್ಲ, ಬಹಳ ಕಂಪೌಂಡ್ ಏನಿದೆ. ದ ಕಂಪೌಂಡ್ ಇನ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ ಮೋಸ್ಟ್ ಆಫ್ ದೇಮ್ ಆರ್ ಕಲರ್ಡ್. ರೀಸನ್ ನೋಡೋಣಂತೆ. ದೀಸ್ ಆರ್ ಕಲರ್ಡ್ ಅನ್ನೋದು ಗೊತ್ತಿದೆ. ಇದಕ್ಕೆ ಈ ವೇವ್ಲೆಂತ್ ರೀಸನ್ ದಲ್ಲಿ ಲೈಟ್ ಬೀಳೋದೇ ಮೇನ್ ಇಂಪಾರ್ಟೆಂಟ್ ರೀಸನ್ ಅನ್ನೋದು ಗೊತ್ತಿರಲಿ. ಹಾಗಾದ್ರೆ ನಮ್ಮ ಕಣ್ಣಿಗೆ ಕಲರ್ ಯಾವ್ದು ಕಾಣಿಸ್ತದ, ಬಹಳ ಇಂಪಾರ್ಟೆಂಟ್ ಗೊತ್ತಿರಲಿ. ನಮ್ಮ ಕಣ್ಣಿಗೆ ಯಾವ್ದು ಕಾಣಿಸ್ತದ ಅಂತಂದ್ರೆ ಕಾಂಪ್ಲಿಮೆಂಟರಿ ಕಲರ್ ಕಾಣಿಸ್ತದ. ರಿಮೆಂಬರ್, ನಮ್ಮ ಕಣ್ಣು ಬಹಳ ವಿಚಿತ್ರದ, ಅದು ಕಾಂಪ್ಲಿಮೆಂಟರಿ ಕಲರ್ ಕಾಣಿಸ್ತದ ಗೊತ್ತಿರ್ಲಿ. ಕಾಂಪ್ಲಿಮೆಂಟರಿ ಕಲರ್ ಕಾಣಿಸ್ತದ. ಓಕೆ, ಕಾಂಪ್ಲಿಮೆಂಟರಿ ಕಲರ್ ಕಾಣಿಸ್ತದ. ಸೊ ಕಾಂಪ್ಲಿಮೆಂಟರಿ ಕಲರ್ ಅಂದ್ರೇನು, ಒಂದು ಕಾಂಪ್ಲಿಮೆಂಟರಿ ಅಪೋಸಿಟ್ ಕಲರ್ ಅಂತನಾದ್ರೂ ಹೇಳಿ, ಅಥವಾ ಅದಕ್ಕೆ ಒಂದು ಕೌಂಟರ್ ಕಲರ್ ಅಂತನಾದ್ರೂ ಹೇಳ್ಬೋದು ನೀವು. ಸೊ ಕಾಂಪ್ಲಿಮೆಂಟರಿ ಕಲರ್ ಕಾಣಿಸ್ತದೆ ನಮಗೆ. ಫಾರ್ ಎಕ್ಸಾಂಪಲ್ ಕಾಂಪ್ಲಿಮೆಂಟರಿ ಕಲರ್ನ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದು ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ಗೊತ್ತಿರಲಿ. ಇದಕ್ಕೆ ನಾವು ಮುನ್ಷನ್ ವೀಲ್ ಅಂತ ಕರಿತೀನಿ. ಮುನ್ಷನ್ ಅನ್ನೋನು ಕೊಟ್ಟಿರುವಂತ ಒಂದು ಪ್ಲಾನ್ ಅಷ್ಟೇ ಇದು. ಸೊ ಈಗ ಹೇಗಿರ್ತದೆ, ಸೊ ನೋಡಿ, ವೈಲೆಟ್ ಗೆ ಯಾವಾಗ್ಲೂ ಯೆಲ್ಲೋ ಕಲರ್ ಈಸ್ ಕಾಂಪ್ಲಿಮೆಂಟರಿ ಗೊತ್ತಿರಲಿ. ವೈಲೆಟ್ ಗೆ ಯಾವಾಗ್ಲೂ ಯೆಲ್ಲೋ ಕಲರ್ ಈಸ್ ಕಾಂಪ್ಲಿಮೆಂಟರಿ. ಸೊ ಬ್ಲೂ ಕಲರ್ ಗೆ ಯಾವಾಗ್ಲೂ ಆರೆಂಜ್ ಕಲರ್ ಈಸ್ ಕಾಂಪ್ಲಿಮೆಂಟರಿ. ಅಂಡ್ ಗ್ರೀನ್ ಕಲರ್ ಗೆ ಯಾವಾಗ್ಲೂ ರೆಡ್ ಕಲರ್ ಈಸ್ ಕಾಂಪ್ಲಿಮೆಂಟರಿ. ಬಹಳ ಇಂಪಾರ್ಟೆಂಟ್. ಇದನ್ನ ಕಾಂಪಿಟೇಟಿವ್ ಎಕ್ಸಾಮ್ ಒಂದ್ಸಲ ಕೇಳಿದ್ರೆ, ಗ್ರೀನ್ ಕಲರ್ ರೇಡಿಯೇಷನ್ ಇದೆ ಅಂತಂದ್ರೆ ವಾಟ್ ಇಸ್ ದ ಕಾಂಪ್ಲಿಮೆಂಟರಿ ಕಲರ್ ಅಬ್ಸಾರ್ಬ್ಡ್ ಅಂತ ಕೇಳ್ತಾರೆ. ಯಾವಾಗ ನೆನ್ಪಿಟ್ಕೊಳ್ಳಿ, ಗ್ರೀನ್ ಕಲರ್ ಗೆ ರೆಡ್ ಇಸ್ ಅ ಕಾಂಪ್ಲಿಮೆಂಟರಿ ಕಲರ್. ಅದು ಯಾವ ಕಲರ್ ನಮಗೆ ಎಕ್ಸಿಬಿಟ್ ಆಗ್ತದೆ ಅದು ಕಾಂಪ್ಲಿಮೆಂಟರಿ ಕಲರ್ ಆಗಿರ್ತದೆ.
ಕಂಪೇರ್ ಟು ದ ಅಬ್ಸಾರ್ಬ್ಡ್ ರೇಡಿಯೇಷನ್. ಗೊತ್ತಿರಲಿ, ಅಬ್ಸಾರ್ಬ್ಡ್ ಕಲರ್. ಓಕೆ, ಇದ್ರೊಳಗೆ ನಾವು ಒಂದು ಕಲರ್ ಮಿಸ್ ಆಗಿದೆ, ಯಾವ್ದು? ಇಂಡಿಗೋ. ನೋಡಿ, ಇಂಡಿಗೋ ಮಿಸ್ ಆಗಿದೆ, ಹೌದಾ? ಇಂಡಿಗೋಗೆ ಯಾವುದೇ ಕಾಂಪ್ಲಿಮೆಂಟರಿ ಕಲರ್ ಇಲ್ಲ. ರಿಮೆಂಬರ್, ಇಂಡಿಗೋ ಡಸ್ ನಾಟ್ ಹ್ಯಾವ್ ಎನಿ ಕಾಂಪ್ಲಿಮೆಂಟರಿ ಕಲರ್. ದ ರೀಸನ್ ಇಸ್ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ವೈಲೆಟ್ ಅಂಡ್ ಬ್ಲೂ. ನಿಮಗೇನಾದ್ರೂ ಈ ಪೇಂಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ, ನೀವು ಪೇಂಟಿಂಗ್ ಅಲ್ಲಿ ಒಂದಷ್ಟು ಕಲರ್ ನ ಮಿಕ್ಸ್ ಮಾಡ್ತೀವಿ, ಅವಾಗ ನೀವು ವೈಲೆಟ್ ಅಂಡ್ ಬ್ಲೂ ಮಿಕ್ಸ್ ಮಾಡಿದ್ರೆ ಇಂಡಿಗೋ ಕಲರ್ ಬರ್ತದೆ ನಮಗೆ. ಸೊ ಇದು ಮುಂಚೆನ್ ವೀಲ್ ಅಂತ ಹೇಳಿ, ವೈಲೆಟ್ ಗೆ ಯೆಲ್ಲೋ. ಸೊ ಬಹಳ ಸಿಂಪಲ್ ಇದು, ಬಹಳ ಸಿಂಪಲ್. ನೋಡಿ, ಈ ರೀತಿ ಹಾಕೋತೀರಿ, ವೈಲೆಟ್. ಇಂಡಿಗೋ ಡಸ್ ನಾಟ್ ಹ್ಯಾವಿಂಗ್ ಎನಿ ಕಲರ್. ವಿ ಐ ಆಯ್ತು, ಬಿ ಜಿ ವೈ ಓ ಆರ್ ಅನ್ನೋದು ಅಪೋಸಿಟ್. ನೋಡಿ, ಅಪೋಸಿಟ್. ವೈಲೆಟ್ ಗೆ ಯೆಲ್ಲೋ, ಗ್ರೀನ್ ಗೆ ರೆಡ್, ಆರೆಂಜ್ ಗೆ ಬ್ಲೂ ಇಸ್ ಅ ಕಾಂಪ್ಲಿಮೆಂಟರಿ ಕಲರ್. ಸೊ ದಿಸ್ ಇಸ್ ಅ ಕಾಂಪ್ಲಿಮೆಂಟರಿ ಕಲರ್ ಅನ್ನೋದು ಗೊತ್ತಿರಲಿ. ಇದು ಹೇಗಾಗ್ತದ ಅಂತಂದ್ರೆ, ಇದು ನೋಡಿ, ಸೊಲ್ಯೂಷನ್ ತಗೊಂಡಿದ್ವಿ, ಇಲ್ಲ ಸಾಲ್ಟ್ ತಗೊಂಡಿದ್ವಿ, ಕರೆಕ್ಟಾ? ಈಗೇನ್ ಮಾಡ್ತೀವಿ, ಈ ಲೈಟ್ ಅನ್ನ ಪಾಸ್ ಮಾಡ್ತೀವಿ, ಸೋರ್ಸ್ ಆಫ್ ಲೈಟ್ ಅನ್ನ ಪಾಸ್ ಮಾಡ್ತೀವಿ. ಲೈಟ್ ಅನ್ನ ಪಾಸ್ ಮಾಡಿದಾಗ ಈ ಒಂದು ಎಲೆಕ್ಟ್ರಾನ್ ಏನಿದೆಯಲ್ಲ, ಇದ್ರೊಳಗೆ ಎಲೆಕ್ಟ್ರಾನ್ ವಿಲ್ ಅಬ್ಸಾರ್ಬ್ ಎನರ್ಜಿ ಅಂಡ್ ಗೋಸ್ ಟು ದಿ ಹೈಯರ್ ಎನರ್ಜಿ ಸ್ಟೇಟ್, ಕಮ್ ಬ್ಯಾಕ್ ಟು ಗ್ರೌಂಡ್ ಸ್ಟೇಟ್. ಗ್ರೌಂಡ್ ಸ್ಟೇಟ್ ಗೆ ಬಂದಾಗ ಬರಬೇಕಾದ್ರೆ ಎಮಿಟೆಡ್ ರೇಡಿಯೇಷನ್ ನಥಿಂಗ್ ಬಟ್ ಟ್ರಾನ್ಸ್ಮಿಟೆಡ್ ರೇಡಿಯೇಷನ್ ಆರ್ ಲೈಟ್ which is complementary to the incident light that is identified by our eyes. Remember, so color of a particular substance depending on the absorption of light, particular wavelength in the visible region ಅನ್ನೋದು ಗೊತ್ತಿರಲಿ. Most of the transition elements are colored. Remember, most of the transition element compounds are colored. That is because those color emitted which is present in the visible region, right? So ಈಗ reason ಹೇಳ್ಬಿಡ್ತೀನಿ ನಾನು. reason important. 2 marks ಕ್ವಶನ್ ಕೇಳಿದಿದೆ. ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ, ಈ ರೀತಿ, ಸ್ಕ್ಯಾಂಡಿಯಂ 3+ compounds are colorless and Ti3+ compounds are colored. Give reason. ನೋಡಿ, ಬಹಳ ಸಿಂಪಲ್. ಸ್ಕ್ಯಾಂಡಿಯಂ 3+ are colorless, Ti3+ are colored. Give reason. ನೋಡಿ, ಹೀಗೆ ಕೇಳಿದಾಗ ಏನ್ ಮಾಡಬೇಕು? ಎರಡೇ ರೀಸನ್. ಒಂದು, ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರಲೇಬೇಕು. ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ ಅಂದ್ರೆ ಆ ಎಕ್ಸೈಟೇಷನ್ ಇರೋದಿಲ್ಲ, ಇಲ್ಲ ಅಂದ್ರೆ ಕಲರ್ ಬರೋದಿಲ್ಲ. ಎರಡನೇದು ಡಿಡಿ ಟ್ರಾನ್ಸಿಷನ್ ಅಂತ ಯಾಕೆ ಹೇಳ್ತೀವಿ ಅಂತ ಅಂದ್ರೆ, ರಿಮೆಂಬರ್, ಮುಂದೆ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ನಾನು. ಕೋಆರ್ಡಿನೇಷನ್ ಕಾಂಪೌಂಡ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ, ಬ್ರೀಫ್ ಆಗಿ ಇದ್ರಲ್ಲಿ ಹೇಳ್ತೀನಿ. ನೋಡಿ, ನಮ್ಮ ಹತ್ರ 5 ಆರ್ಬಿಟಲ್ ಇದೆ ಈ ರೀತಿ, ಹೌದಾ? dxy yz zx x square minus y square and z square, ಹೌದಾ? This will split into, remember, 2 sets like this. 2 sets. One is 3 orbital like this here. Another is 2 orbital like this here. 2 orbital ಮೇಲೆ 3 orbital ಕೆಳಗೆ ಹೋಗ್ತದ. ಈಗ ಏನಾಗ್ತದೆ, ಇದು ನಾವು dd ಅಂತ ಕರಿತೀವಿ. ಸೊ ಇಲ್ಲಿರುವಂತ ಎಲೆಕ್ಟ್ರಾನ್ ಎನರ್ಜಿಯನ್ನು ಅಬ್ಸಾರ್ಬ್ ಮಾಡಿಕೊಂಡು this will goes to the excited state. ಅದನ್ನ ನಾವು ಏನಂತ ಕರಿತೀವಿ? ಇದನ್ನ dd ಟ್ರಾನ್ಸಿಷನ್ ಅಂತ ಕರಿತೀವಿ. ರಿಮೆಂಬರ್, dd ಟ್ರಾನ್ಸಿಷನ್. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತ ಡಿಸ್ಕಸ್ ಮಾಡ್ತೀವಿ ನಾವು ಇಲ್ಲಿ. ಸೊ ಅದರಲ್ಲಿ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಇಷ್ಟ ನೆನ್ಪಿಟ್ಕೊಳ್ಳಿ, ಕಲರ್ ಇದೆ ಅಂತಂದ್ರೆ ಈ ರೀತಿ ಕ್ವಶನ್ ಕೇಳಿದಾಗ ಆನ್ಸರ್ ಏನ್ ಬರೀತೀರಿ? ಆನ್ಸರ್ ಇಸ್ ದಟ್ ಸ್ಕ್ಯಾಂಡಿಯಂ 3+ has no unpaired electron, but titanium 3+ has 1 unpaired electrons ಅಂತ ಬರೀತೀರಿ ಅಷ್ಟೇ. 1 unpaired electron. This is about color of the transition elements. ಎರಡು ರೀಸನ್. ಇಲ್ಲಿ ತನಕ ಹೇಳಿದ ಕತೆ ಯಾವ್ದು ನಮ್ಗೆ ಅವಶ್ಯಕತೆ ಇಲ್ಲ, ಓನ್ಲಿ ಅರ್ಥ ಮಾಡ್ಕೊಳ್ಳೋದು ಹೇಳಿದೆ ನಾನು. ಈಗ ಏನ್ ಬೇಕು ಇದ್ರೊಳಗೆ 2 ಮಾರ್ಕ್ಸ್ಗೆ ಇವ್ 2 ಪಾಯಿಂಟ್ ಏನಿದೆ ಇದನ್ನ ಪರ್ಫೆಕ್ಟ್ ಮಾಡಿಬಿಡಿ. ಬಹಳ ಸಿಂಪಲ್ ಇದೆ. ಒಂದು, ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಎರಡನೇದು ಡಿ ಟ್ರಾನ್ಸಿಷನ್ ಅಷ್ಟೇ. ನೆಕ್ಸ್ಟ್, ಕಾಂಪ್ಲೆಕ್ಸ್ ಫಾರ್ಮೇಶನ್. ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಕ್ವಶನ್ ವಿಚ್ ಇಸ್ ಆಫ್ 2 ಮಾರ್ಕ್ಸ್. ಕಾಂಪ್ಲೆಕ್ಸ್ ಫಾರ್ಮೇಶನ್ ಒಂದು, ಕೆಟಾಲಿಟಿಕ್ ನೇಚರ್ ಒಂದು, ಬಹಳ ಇಂಪಾರ್ಟೆಂಟ್. 2 ಮಾರ್ಕ್ಸ್ ರಿಪೀಟೆಡ್ಲಿ ಆಸ್ಕ್ಡ್ ಕ್ವಶನ್ ಇದು. ಓಕೆ, ಈಗ ನೋಡಿ, ಕಾಂಪ್ಲೆಕ್ಸ್ ಫಾರ್ಮೇಶನ್ ಅಂತಂದ್ರೆ ಏನು? ಕಾಂಪ್ಲೆಕ್ಸ್ ಫಾರ್ಮೇಶನ್ ಇಸ್ ನಥಿಂಗ್ ಬಟ್ those in which the metal ions bind a number of anions or neutral molecules giving complex species. For example, ನೋಡಿ ಹೇಳ್ತೀನಿ, ನೋಡಿ ಇದರೊಳಗೆ K4FeCN6 ಅಥವಾ CrNH3Cl3 ಅಥವಾ CONH3Cl3 ಅಥವಾ NiCO4 ಇವನ್ನೆಲ್ಲ ಏನಂತ ಕರಿತೀವಿ ನಾವು? ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಂತ ಕರಿತೀವಿ. ಕೋಆರ್ಡಿನೇಷನ್ ಕಂಪೌಂಡ್ ಅಂತ ಕರಿತೀವಿ, ಗೊತ್ತಿರಲಿ. ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಂತ ಕರಿತೀವಿ ಇವೆಲ್ಲವನ್ನು ಕೂಡ. So in this particular case, remember, so iron is the metal ion. Iron ನೋಡಿ, chromium, cobalt, nickel ಇವೆಲ್ಲ d block element ಹೌದಾ? Most of the coordination compounds are made up of d block elements only. Observation ಇದೆ, d block elements only. The reason for that is, remember, first one, small ionic size. See, ionic size small ಇದೆ and high charge density. ಅಂದ್ರೆ density of the charge is more ಅಂತ ಮೀನಿಂಗು. ಈಗ
Smaller the size, higher the charge, remember. So charge by size ratio anna now we call it as polarizing power. Polarizing power. Polarizing power ಅಂತಂದ್ರೆ ability to attract electrons towards itself. Polarizing power ಯಾವಾಗ ಜಾಸ್ತಿ ಇರ್ತದೆ? ಚಾರ್ಜ್ ಜಾಸ್ತಿ ಇದ್ದು ಸೈಜ್ ಕಡಿಮೆ ಆದಾಗ. ವಿ ನೋ ದಟ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಗ್ತಾ ಹೋಗ್ತದೆ, ಸೈಜ್ ಕಡಿಮೆ ಆಗ್ತಾ ಹೋಗ್ತದೆ, ಹೌದಲ್ಲ? ಅಂದ್ರೆ ಪೊಲರೈಸಿಂಗ್ ಪವರ್ ಜಾಸ್ತಿ ಆಗ್ತದೆ, ಅಂದ್ರೆ ಎಬಿಲಿಟಿ ಟು ಅಟ್ರಾಕ್ಟ್ ದ ಎಲೆಕ್ಟ್ರಾನ್ ಜಾಸ್ತಿ ಆಗ್ತದೆ. ಬಿಕಾಸ್ ಆಫ್ ದಟ್ ರೀಸನ್ ರಿಮೆಂಬರ್ ದೀಸ್ ಕ್ಯಾನ್ ಫಾರ್ಮ್ ದ ಕಾಂಪ್ಲೆಕ್ಸ್ ಸ್ಪೀಸೀಸ್ ಈಸಿಲಿ, ಅಂದ್ರೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಈಸಿಲಿ. ಸೊ ಇದ್ರೊಳಗೆ ಒಂದು ಪಾಯಿಂಟ್ ಗೊತ್ತಿರಲಿ, ಕೋಆರ್ಡಿನೇಷನ್ ಕಂಪೌಂಡ್ ಅಂದ್ರೆ ಕೋಆರ್ಡಿನೇಷನ್ ಬಾಂಡ್ ಇರಬೇಕು. ಕೋಆರ್ಡಿನೇಷನ್ ಬಾಂಡ್ ಇರಬೇಕು ಅಂದ್ರೆ ಕೋಆರ್ಡಿನೇಷನ್ ಬಾಂಡ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳಿ. ನಥಿಂಗ್ ಬಟ್ ಒನ್ ಎಲಿಮೆಂಟ್ ವಿಲ್ ಗಿವ್ ಎಲೆಕ್ಟ್ರಾನ್, ಅನದರ್ ಎಲಿಮೆಂಟ್ ವಿಲ್ ಟೇಕ್ ಎಲೆಕ್ಟ್ರಾನ್. ಇದ್ರೊಳಗೆ ಒಂದು ಎಕ್ಸಾಂಪಲ್ ತಗೊಳ್ಳೋಣಂತೆ. ಎಫ್ ಇದೆ, ಹೌದಾ? ಎಫ್ ಇ ಕೆಲಸ ಏನು? ವಿಲ್ ಟೇಕ್ ಎಲೆಕ್ಟ್ರಾನ್. ಎನ್ ಎಸ್ ಸಿ ಎನ್ ಕೆಲಸ ಏನಿಲ್ಲ, ಸಿ ಎನ್ ಕೆಲಸ ಏನು? ಗಿವ್ ಎಲೆಕ್ಟ್ರಾನ್. ಇಲ್ಲೂ ಕೂಡ ಸಿ ಆರ್ ಟೇಕ್ ಎಲೆಕ್ಟ್ರಾನ್, ಎನ್ ಎಸ್ ಗಿವ್ ಎಲೆಕ್ಟ್ರಾನ್. ಸಿ ಓ ಟೇಕ್ ಎಲೆಕ್ಟ್ರಾನ್, ಎನ್ ಎಸ್ ಗಿವ್ ಎಲೆಕ್ಟ್ರಾನ್. ಅಂದ್ರೆ ಎಲ್ಲ ಮೆಟಲ್ ಅಯಾನ್ ಅದು ಕೆಪಾಸಿಟಿ ಟು ಟೇಕ್ ಎಲೆಕ್ಟ್ರಾನ್ಸ್, ನಾಟ್ ಗಿವ್ ಎಲೆಕ್ಟ್ರಾನ್ಸ್. ಇದ್ರಲ್ಲಿ ಮತ್ತೆ ಕನ್ಫ್ಯೂಸ್ ಆಗ್ತದೆ ನಮಗೆ. ಸರ್ ಮತ್ತೆ Fe2+ ಆಗ್ತದಲ್ಲ, ಸಿ ಅದನ್ನ ಹೇಳ್ತಾ ಇಲ್ಲ. Fe2+, 3+ ಎಲ್ಲ ಆದ ಮೇಲೆ ಯಾರೋ ಒಬ್ರು ಎಲೆಕ್ಟ್ರಾನ್ ಕೊಡ್ತಾ ಇದಾರೆ, ಅದನ್ನ ನಾವು ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಲಿಗ್ಯಾಂಡ್ಸ್ ಅಂತ ಹೇಳಿ ಎಲೆಕ್ಟ್ರಾನ್ ಕೊಡೋರ್ನ, ತಗೊಳ್ಳೋರು ಮೆಟಲ್ ಅಯಾನ್. ಸೊ ಇವೆಲ್ಲ ಮೆಟಲ್ ಅಯಾನ್, ಕೊಡೋದು ಲಿಗ್ಯಾಂಡ್. ಇವೆಲ್ಲ Cn is ligand, NS3 is ligand, CO is ligand. So these are giving electron. These electrons are given by those elements and Fe is taking electron, Cr is taking electron. ಹಾಗಾದ್ರೆ ಎಲೆಕ್ಟ್ರಾನ್ ತಗೊಳ್ಳೋದಕ್ಕೆ ಒಂದು ಕೆಪಾಸಿಟಿ ಇರಬೇಕಲ್ಲ, ಅದು ಏನು ಅಂದ್ರೆ polarizing power is more. ನೋಡಿ, more. ಸ್ಮಾಲ್ ಸೈಜ್, ಹೈ ಚಾರ್ಜ್ ಡೆನ್ಸಿಟಿ. ಮೂರನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ನೋಡಿ, ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಇದಕ್ಕೂ ರಿಲೇಟೆಡ್. ಯಾಕೆ? ಈಗ ನೋಡಿ, ಯಾವುದೋ ಒಂದು ಚಾರ್ಜ್ ಒಳಗೆ ಒಂದು ಚಾರ್ಜ್ ಅಂದ್ರೆ ಫಾರ್ ಎಕ್ಸಾಂಪಲ್ Fe2+ ಇದೆ, ಪೊಲರೈಸಿಂಗ್ ಪವರ್ ಕಡಿಮೆ ಇದೆ ಅಂತ ಅನ್ಸಿದ್ರೆ Fe will exhibit 3+. ಕ್ರೋಮಿಯಂ 2+ ಇದೆ, 3+, 4+, 5+, 6+ ಕ್ಯಾನ್ ಎಕ್ಸಿಬಿಟ್. ಅಂದ್ರೆ ಆಪ್ಷನ್ಸ್ ಬಹಳ ಇದೆ ಇದಕ್ಕೆ. ಒಂದ್ ಇದ್ರೊಳಗೆ ಫಾರ್ಮೇಶನ್ ಆಗೋದಿಲ್ಲ ಬಾಂಡ್ ಅಂದ್ರೆ ಇನ್ನೊಂದ್ರಲ್ಲಿ ಟ್ರೈ ಮಾಡ್ತಾ ಹೋಗ್ಬೋದು. ಅದನ್ನ ನಾವು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಕರಿತೀವಿ. ಅಂಡ್ ದ ಲಾಸ್ಟ್ ಒನ್ ಇಸ್ ವೇಕೆಂಟ್ ಡಿ ಆರ್ಬಿಟಲ್. ನೋಡಿ, ನಾ ಹೇಳಿದೆ ಇಲ್ಲಿ ಎಲೆಕ್ಟ್ರಾನ್ ಕೊಡೋರು ಇದಾರೆ, ತಗೊಳ್ಳೋರು ಮೆಟಲ್ ಅಯಾನ್. ತಗೊಂಡ ಮೇಲೆ ಎಲ್ಲಿ ಇಟ್ಕೋಬೇಕು? ಅದನ್ನ ತಗೊಂಡ ಮೇಲೆ ಇಟ್ಕೊಳ್ಳೋದಕ್ಕೆ ವೇಕೆಂಟ್ ಡಿ ಆರ್ಬಿಟಲ್ ಬೇಕು, ಹೌದಾ? ವೇಕೆಂಟ್ ಡಿ ಆರ್ಬಿಟಲ್ ಬೇಕು ನಮಗೆ. ಅದೇ ಇದು ವೇಕೆಂಟ್ ಡಿ ಆರ್ಬಿಟಲ್ ಇರಬೇಕು. ಪಾರ್ಷಿಯಲ್ ಅಲ್ಲ, ಗೊತ್ತಿರ್ಲಿ, ವೇಕೆಂಟ್ ಇರಬೇಕು. ಓಕೆ, ಸೊ ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಶನ್, ಕೋಆರ್ಡಿನೇಷನ್ ಬಾಂಡ್ ಹೇಗೆ ಫಾರ್ಮ್ ಆಗ್ತದೆ, ಏನಾಗ್ತದೆ ಅನ್ನೋದನ್ನ ಮುಂದೆ ಹೇಳ್ತೀನಿ ನಾನು ಕೋಆರ್ಡಿನೇಷನ್ ಕಂಪೌಂಡ್ ಚಾಪ್ಟರ್ ಒಳಗೆ. ಇಲ್ಲಿ ಇಷ್ಟ ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಕ್ಯಾನ್ ಫಾರ್ಮ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ದ ರೀಸನ್ ಫಾರ್ ದಟ್ ಈಸ್ ಸ್ಮಾಲ್ ಅಯಾನಿಕ್ ಸೈಜ್, ಹೈ ಚಾರ್ಜ್ ಡೆನ್ಸಿಟಿ, ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂಡ್ ವೇಕೆಂಟ್ ಡಿ ಆರ್ಬಿಟಲ್. ಸ್ಮಾಲ್ ಅಯಾನಿಕ್ ಸೈಜ್, ಹೈ ಚಾರ್ಜ್ ಡೆನ್ಸಿಟಿ ಒಂದೇ ಕಡೆ ಬರೀಬಹುದು ನೀವು, ಪೊಲರೈಸಿಂಗ್ ಪವರ್ ಇಸ್ ಮೋರ್ ಅಂತ ಹೇಳಿ. ಬಟ್ ಎರಡು ಪಾಯಿಂಟ್ ಮಾಡಿನೂ ಕೂಡ ಬರೀಬಹುದು. ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಆಗ್ತಾ ಹೋಗ್ತದ, ಅಥವಾ ಬೇರೆ ಆಕ್ಸಿಡೇಷನ್ ಸ್ಟೇಟ್ ಕೆಪಾಸಿಟಿ ಇರೋದಕ್ಕೆ ಕಂಪೌಂಡ್ ಕ್ಯಾನ್ ಬಿ ಫಾರ್ಮ್ಡ್ ಇನ್ ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್ and vacant d orbitals. These are the reason for complex formation. Now we'll move to catalytic property. Catalytic property can be asked for 2 marks. ಇದ್ರೊಳಗೆ ಇಂಪಾರ್ಟೆಂಟ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ರಿಪೀಟೆಡ್ಲಿ ಆಸ್ಕ್ಡ್, ಕೆಟಾಲಿಟಿಕ್ ಪ್ರಾಪರ್ಟಿ 2 marks ರಿಪೀಟೆಡ್ಲಿ ಆಸ್ಕ್ಡ್. ಇಲ್ಲೂ ಹಂಗೆ ಎರಡು ರೀಸನ್ ನೆನ್ಪಿಟ್ಕೊಳ್ಳಿ, ಬಹಳ ಸಿಂಪಲ್. 2 reasons you have to receive. ಕೆಟಾಲಿಟಿಕ್ ಪ್ರಾಪರ್ಟಿ ಅಂದ್ರೆ ಏನು? ಕೆಟಾಲಿಸ್ಟ್ ಅಂದ್ರೆ ಏನು? ಕೆಟಾಲಿಸ್ಟ್ ಅಂತ ಅಂದ್ರೆ ರಿಮೆಂಬರ್ ಅ ಕೆಮಿಕಲ್ ಸ್ಪೀಸೀಸ್ ವಿಚ್ ಕ್ಯಾನ್ ಅಲ್ಟರ್ಸ್ ದ ರೇಟ್ ಆಫ್ ರಿಯಾಕ್ಷನ್. ಅಲ್ಟರ್ಸ್ ಅಂದ್ರೆ ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು, ಗೊತ್ತಿರಲಿ. ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು. So alters the rate of reaction without undergoing any change in its composition and is obtained after the reaction is known as catalyst. ಈಗ ಒಂದು catalyst ಅಂತ ಯೂಸ್ ಮಾಡಿದ್ರೆ at the end of the reaction you have to get that catalyst back. Addition to this, a catalyst to the property change ಆಗಿರಬಾರದು. Catalyst will only help to get the product which will not form a product, ಗೊತ್ತಿಲ್ಲ, which will not form a product. At the end you are going to get that catalyst back. Very important point, right? So ನೋಡಿ, ಮೆಜಾರಿಟಿ ಆಫ್ ಡಿ ಬ್ಲಾಕ್ ಎಲಿಮೆಂಟ್ ಬಿಹೇವ್ ಆಸ್ ಅ ಕೆಟಾಲಿಸ್ಟ್. ನೀವು ಯಾವುದೇ ಕೆಟಾಲಿಟಿಕ್ ರಿಯಾಕ್ಷನ್ಸ್ ತಗೊಳ್ಳಿ, 95% ಆಫ್ ದ ರಿಯಾಕ್ಷನ್ಸ್ ಆರ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ ಕೆಟಾಲಿಸ್ಟ್ ಅಲ್ಲಿ. ಯಾಕೆ ಅಂತ ನೋಡಿದಾಗ ವೆರಿ ಇಂಪಾರ್ಟೆಂಟ್, ಪಾರ್ಷಿಯಲಿ ಆರ್ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್, ಆರ್ ಯು ಕ್ಯಾನ್ ಆಲ್ಸೋ ಕಾಲ್ಡ್ ಆಸ್, ಇದನ್ನ ಹೀಗೂ ಕೂಡ ಬರೀಬಹುದು, ವೇಕೆಂಟ್ ಡಿ ಆರ್ಬಿಟಲ್. ಸಿ, ವೇಕೆಂಟ್ ಡಿ ಆರ್ಬಿಟಲ್ ಇಸ್ ದ ಮೇನ್ ಇಂಪಾರ್ಟೆಂಟ್ ರೀಸನ್. ಯಾಕಂದ್ರೆ ವೇಕೆಂಟ್ ಡಿ ಆರ್ಬಿಟಲ್ ಇದ್ದಾಗ ಏನಾಗ್ತದೆ, this will involving in the reaction by providing its d orbitals. Finally, after the formation of the product, it will give that product out of the d orbital. ಇದು ಹೇಗೆ ಅಂತಂದ್ರೆ, ನಮ್ಮ ಮನಿ ಒಳಗ ಸ್ವಲ್ಪ ಜಾಗ ಕೊಟ್ಟಿದ್ದೀನಿ ನಾನು. ಯಾರೋ ಇವತ್ತು ಬಂದ್ಬಿಟ್ಟಿದ್ದಾರೆ, ರಾತ್ರಿ ಆಗ್ಬಿಟ್ಟದ, ನಮ್ಮ ಊರು ಬಹಳ ದೂರ ಅದ, ಹೋಗ್ಲಿಕ್ಕೆ ಆಗುದಿಲ್ಲ, ಇವತ್ತೊಂದು ದಿನ ರಾತ್ರಿ ಹುಡ್ಕೋತೀನಿ. ಎಸ್,
I have given the place for that person to stay in my house. Remember, ಹಾಗೆ ಕೊಡೋದಕ್ಕೆ ನನಗೆ ಯಾವಾಗ ಆಗ್ತದ? ಇಫ್ ದೇರ್ ಇಸ್ ಅ ಪ್ಲೇಸ್ ಇನ್ ಮೈ ಹೌಸ್. ರಿಮೆಂಬರ್, ನಾಳೆ ಆದ ತಕ್ಷಣ ಹೋಗ್ಬಿಡ್ತಾನೆ, ಅವ್ನ ಕಳಿಸ್ಬಿಡ್ತೀನಿ. ಸೊ ಐ ವಿಲ್ ಬಿ ಔಟ್ ಆಫ್ ದ ಪ್ರಾಡಕ್ಟ್. ಅಂದ್ರೆ ಪ್ರಾಡಕ್ಟ್ ನನ್ನ ಜೊತೆ ಇರೋದಿಲ್ಲ, ಬಟ್ ಐ ಹ್ಯಾವ್ ಹೆಲ್ಪ್ಡ್ ದಟ್ ರಿಯಾಕ್ಟೆಂಟ್ ಟು ಫಾರ್ಮ್ ಅ ಪ್ರಾಡಕ್ಟ್. ಅದಕ್ಕೆ ಇಂಪಾರ್ಟೆಂಟ್ ವೇಕೆಂಟ್ ಡಿ ಆರ್ಬಿಟಲ್ ಇದ್ರೆ ಈಸಿ ಆಗ್ತದೆ. ಎರಡನೇದು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಇತ್ತಂದ್ರೆ ಪಾಸಿಬಿಲಿಟಿ ಇಸ್ ಇನ್ಕ್ರೀಸಸ್. ಆಲ್ವೇಸ್ ರಿಮೆಂಬರ್, ಒಂದಲ್ಲ ಇನ್ನೊಂದು ಆಕ್ಸಿಡೇಷನ್ ಸ್ಟೇಟ್ ಒಳಗೆ ಇನ್ವಾಲ್ವ್ ಆಗ್ಬೋದು, ರಿಯಾಕ್ಷನ್ ಒಳಗೆ. ಅದಕ್ಕೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ದೇ ಫಾರ್ಮ್ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್. ನೋಡಿ, ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ವಿತ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಅಂಡ್ ಲೋವರ್ಸ್ ದ ಆಕ್ಟಿವೇಶನ್ ಎನರ್ಜಿ. ಆಕ್ಟಿವೇಶನ್ ಎನರ್ಜಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೆಮಿಕಲ್ ಕೈನೆಟಿಕ್ಸ್ ಕಲಿಸ್ತೀನಿ ನಾನು. ಇಲ್ಲಿ ಇಷ್ಟ ನೆನ್ಪಿಟ್ಕೊಳ್ಳಿ, ಯಾವುದೇ ರಿಯಾಕ್ಟೆಂಟಿಗೆ ಪ್ರಾಡಕ್ಟ್ ಫಾರ್ಮೇಶನ್ ಮಾಡಬೇಕಂದ್ರೆ ಒಂದು ಮಿನಿಮಮ್ ಎನರ್ಜಿ ಬೇಕು. ಮಿನಿಮಮ್ ಎನರ್ಜಿ ಬೇಕು, ಅದಿಲ್ಲದೆ ಆಗೋದಿಲ್ಲ, ಗೊತ್ತಿರಲಿ. ಸೊ ಯಾವುದೇ ರಿಯಾಕ್ಟೆಂಟ್ಗೆ ಪ್ರೊಡಕ್ಟ್ ಮಾಡೋದಕ್ಕೆ ಮಿನಿಮಮ್ ಎನರ್ಜಿ ಬೇಕು. ದಟ್ ಎನರ್ಜಿ ವಿ ಕಾಲ್ ಇಟ್ ಆಸ್ ಆಕ್ಟಿವೇಶನ್ ಎನರ್ಜಿ. ಆ ಮಿನಿಮಮ್ ಎನರ್ಜಿಯನ್ನೇ ಕಡಿಮೆ ಮಾಡಿಬಿಟ್ರೆ, ಅಂದ್ರೆ ಎನರ್ಜಿ ರಿಕ್ವೈರ್ಡ್ ಅದನ್ನೇ ಕಡಿಮೆ ಮಾಡಿಬಿಟ್ರೆ ರಿಯಾಕ್ಷನ್ ಫಾಸ್ಟ್ ಆಗಿಬಿಡ್ತದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ರಿಯಾಕ್ಷನ್ ಎ ಟು ಬಿ ಗೆ ಮಿನಿಮಮ್ ಆಕ್ಟಿವೇಶನ್ ಎನರ್ಜಿ 10 ಕಿಲೋ ಜೂಲ್ಸ್. ಇಲ್ಲಿ ಕೆಟಾಲಿಸ್ಟ್ ಯೂಸ್ ಮಾಡಿದಾಗ ಏನ್ ಮಾಡ್ತದೆ? 10 ಅನ್ನ 2 ಕಿಲೋ ಜೂಲ್ಸ್ ಇಳಿಸ್ಬಿಡ್ತದೆ. 2 ಕಿಲೋ ಜೂಲ್ಸ್ ಇಳಿಸ್ಬಿಡ್ತದೆ. ಸೊ ಅವಾಗ ಏನಾಯ್ತು? ಈ ರಿಯಾಕ್ಷನ್ 2 ಕಿಲೋ ಜೂಲ್ಸ್ ಆಗ್ಬಿಡ್ತದೆ. ಅಂದ್ರೆ ರಿಯಾಕ್ಷನ್ ವಿಲ್ ಬಿ ವೆರಿ ಫಾಸ್ಟ್ ಎಟ್ ದ ಲೋವರ್ ಎನರ್ಜಿ. ರಿಮೆಂಬರ್, ಸೊ ಅದಕ್ಕೆ ಅದನ್ನು ನಾವು ಲೋವರ್ಸ್ ಆಕ್ಟಿವೇಶನ್ ಎನರ್ಜಿ ಅಂತ ಕರಿತೀವಿ. ಲೋವರ್ಸ್ ಆಕ್ಟಿವೇಶನ್ ಎನರ್ಜಿ. ಲಾಸ್ಟ್ ಒನ್ ಇಸ್, ಇದು ಕಾಮನ್ ಫಾರ್ ಆಲ್. ಯಾವುದೇ ಕೆಟಾಲಿಸ್ಟ್ ಅಂದ್ರೆ ಅದಕ್ಕೊಂದು ಕೆಪಾಸಿಟಿ ಏನಿರಬೇಕು ಕಾಮನ್ ಅಂತಂದ್ರೆ, ಇಟ್ ಶುಡ್ ಪ್ರೊವೈಡ್ ದ ಲಾರ್ಜ್ ಸರ್ಫೇಸ್ ಏರಿಯಾ. ಲಾರ್ಜ್ ಸರ್ಫೇಸ್ ಏರಿಯಾ ಅಂತಂದ್ರೆ ನೋಡಿ, ಪೌಡರ್ಡ್ ಫಾರ್ಮ್ ಅಲ್ಲಿ ಲಾರ್ಜ್ ಸರ್ಫೇಸ್ ಏರಿಯಾ ಅಂತ ಹೇಳ್ತಾರೆ. ಈಗ ಚಾರ್ಕೋಲ್ ಆಕ್ಟ್ ಆಸ್ ಎ ಕೆಟಾಲಿಸ್ಟ್ ಇನ್ ಸಮ್ ರಿಯಾಕ್ಷನ್. ಚಾರ್ಕೋಲ್ ಅಂದ್ರೆ ಕಬ್ಬಿಣ, ಕಲ್ಲಿದ್ದಲು. ಸೊ ಅದೇನಾದ್ರೂ ಈ ರೀತಿ ಲಂಪ್ಸ್ ಫಾರ್ಮ್ ಅಲ್ಲಿ ಇದ್ರೆ ಸರ್ಫೇಸ್ ಏರಿಯಾ ಬಹಳ ಕಡಿಮೆ ಆಗ್ತದೆ. ಅದನ್ನ ಪೌಡರ್ ಮಾಡಿಬಿಟ್ರೆ ಇಷ್ಟು ದೊಡ್ಡ ಏರಿಯಾ ಕವರ್ ಮಾಡ್ಕೋಬಹುದು. ಇದು ಕಂಪೇರ್ ಟು ದಿಸ್ ಏರಿಯಾ ಇಟ್ ಕ್ಯಾನ್ ಕವರ್ ಪೌಡರ್ಡ್ ಫಾರ್ಮ್ ದಲ್ಲಿ. ನೋಡಿ, ಅದಕ್ಕೆ ವಿ ಕ್ಯಾನ್ ಸೇ ದಟ್, ರಿಮೆಂಬರ್, it will in the powdered form they provide large surface area. Large surface area ಬೇಕೇ ಬೇಕು, ಗೊತ್ತಿರಲಿ. ಲಾರ್ಜ್ ಸರ್ಫೇಸ್ ಏರಿಯಾ ನಮಗೆ ಬೇಕೇ ಬೇಕು. ದಿಸ್ ಈಸ್ ಕೆಟಾಲಿಟಿಕ್ ಪ್ರಾಪರ್ಟಿ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಡಿಕಂಪೋಸಿಷನ್ ಆಫ್ KClO3 to KCl and O2. ಇದು ಕೆಟಾಲಿಸ್ಟ್ ಯಾವ್ದು ಬೇಕು ಅಂದ್ರೆ MnO2 ಬೇಕು. ಬೇಕು. ಸಿ MnO2 ನಾವು ಯೂಸ್ ಮಾಡಿಲ್ಲ ಅಂದ್ರೆ ಏನಾಗ್ತದೆ? ರಿಯಾಕ್ಷನ್ ಆಗ್ತದೆ, ಆಗೋದಿಲ್ಲ ಅಂತಲ್ಲ, ರಿಯಾಕ್ಷನ್ ಆಗ್ತದೆ. ಬಟ್ ದಿಸ್ ರಿಯಾಕ್ಷನ್ ಟೇಕ್ ಪ್ಲೇಸ್ ಇಟ್ ಅರೌಂಡ್ 873 ಕೆಲ್ವಿನ್ ಟೆಂಪರೇಚರ್. MnO2 ಯೂಸ್ ಮಾಡಿಬಿಟ್ರೆ 373 ಕೆಲ್ವಿನ್ ಟೆಂಪರೇಚರ್ ಇಸ್ ಇನಫ್. ಅಂದ್ರೆ ಏನ್ ಮಾಡಿದ್ವಿ? ಇಷ್ಟು ಟೆಂಪರೇಚರ್ ನ ಜಾಸ್ತಿ ಮಾಡುವಂತಹ ಟೈಮ್ ನಮಗೆ ಸೇವ್ ಆಯ್ತಾ? ಇದನ್ನ ನಾವು ರಿಯಾಕ್ಷನ್ ಇನ್ಕ್ರೀಸಸ್, ರೇಟ್ ಆಫ್ ರಿಯಾಕ್ಷನ್ ಅಂದ್ರೆ ಸ್ಪೀಡ್ ಇನ್ಕ್ರೀಸಸ್. ಅದೇ ಕೆಟಾಲಿಸ್ಟ್ ವರ್ಕ್ ಅಂತ ಹೇಳಿದ್ವಿ ನಾವು. MN ನೋಡಿ, ಹೈಡ್ರೋಜನೇಷನ್ ಆಫ್ ಆಯಿಲ್ಸ್ ನೋಡಿ, ನಿಕೆಲ್ ನೋಡಿ, ಹೈಡ್ರೋಜನೇಷನ್ ಆಫ್ ಆಯಿಲ್ಸ್ ನಿಕೆಲ್ ಯೂಸ್ ಮಾಡ್ತೀವಿ. ಆಯಿಲ್ಸ್ ಪ್ಲಸ್ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ನಿಕೆಲ್ which is forming fats. Remember, which is forming fats. So nickel use ಮಾಡಿದ್ರೆ nickel also d block element ಅದ. Manufacture of ammonia by Haber's process ಅಂತ ಕರಿತೀವಿ ನಾವು ಇದನ್ನ, powdered Fe. Manufacture of sulfuric acid ನೋಡಿ, contact process, powdered platinum. Conversion of SO2 to SO3. ಇಲ್ಲಿ ಎರಡು ಒಂದೇ, powdered platinum ಅಥವಾ we can use V2O5. ಎರಡರಲ್ಲಿ ಒಂದು. powdered platinum ಆರ್ ಯೂಸ್ ಮಾಡಬಹುದು, ಇಲ್ಲ V2O5 ಆದ್ರೂ ಯೂಸ್ ಮಾಡಬಹುದು. Hydrogenation of unsaturated hydrocarbons, nickel or palladium or nickel or platinum is used as a catalyst. ಇವೆಲ್ಲ ಎಕ್ಸಾಂಪಲ್ ಫಾರ್ ಕೆಟಾಲಿಸ್ಟ್. ಇಲ್ಲಿ ನೋಡಿ, ಎಲ್ಲದೂ ಕೂಡ ಡಿ ಬ್ಲಾಕ್ ಎಲಿಮೆಂಟ್ ಇದೆ. ಹೌದಾ? ಡಿ ಬ್ಲಾಕ್ ಎಲಿಮೆಂಟ್ ಇದೆ. ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಡಿ ಬ್ಲಾಕ್ ಎಲಿಮೆಂಟ್. ದೀಸ್ ಆರ್ ದ ಎಲಿಮೆಂಟ್ ವಿಚ್ ಕ್ಯಾನ್ ಫಾರ್ಮ್ ಅ ಕೆಟಾಲಿಟಿಕ್ ನೇಚರ್. ರೀಸನ್ ಫಾರ್ ದಟ್ ಈಸ್, ರಿಮೆಂಬರ್, ದೀಸ್ ಆರ್ ದ 4 ರೀಸನ್. ವೆರಿ ಇಂಪಾರ್ಟೆಂಟ್. ದೀಸ್ ಆರ್ ದ ರೀಸನ್. 2 ಮಾರ್ಕ್ಸ್. 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೋಡಿ, ಇವೆರಡು ನೆನ್ಪಿಟ್ಕೊಂಡ್ರೆ ಕಾಮನ್ ಫಾರ್ ಬೋತ್. ಯಾವುದು? ಕಾಂಪ್ಲೆಕ್ಸ್ ಫಾರ್ಮೇಷನ್ಗೂ ಇವೆರಡು ರೀಸನ್ ಅನ್ನು ಹೇಳಿದ್ರಿ, ಕೆಟಾಲಿಟಿಕ್ ನೇಚರ್ಗೂ ಇವೆರಡು ರೀಸನ್ ಅನ್ನು ಹೇಳ್ತೀರಿ. ನಮ್ ಕೆಲಸ ಮುಗಿದ್ಬಿಡ್ತು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮ್ಮ ಕೆಲಸ ಮುಗಿತು. 2 ರೀಸನ್ ನೆನ್ಪಿಟ್ಕೊಳ್ಳಿ. ಎರಡೂ ಆಗ್ಬಿಡ್ತು. ಕ್ವಶನ್ ಯಾವ ರೀತಿ ಕೇಳ್ತಾರೆ? ಟ್ರಾನ್ಸಿಷನ್ ಎಲಿಮೆಂಟ್ ಆರ್ ಗುಡ್ ಕೆಟಾಲಿಸ್ಟ್, ಗಿವ್ ರೀಸನ್. ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೆಗೆದು ನೋಡಿ, ಬಹಳ ಸಲ ರಿಪೀಟ್ ಆಗಿರುವಂತ ಕ್ವಶನ್ ಇದು. ಕೆಟಾಲಿಟಿಕ್ ಪ್ರಾಪರ್ಟಿ ವೆರಿ 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 ಇಂಪಾರ್ಟೆಂಟ್. 2 ಸಿಂಪಲ್ ರೀಸನ್ ನೆನಪಿದ್ರೆ ಸಾಕು. ಎಸ್, ಆಫ್ಟರ್ ಕೆಟಾಲಿಟಿಕ್ ನೇಚರ್ ನಾವು ವಿಲ್ ಡಿಸ್ಕಸ್ ಅಬೌಟ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್. ಇದನ್ನು ಕೂಡ 2 ಮಾರ್ಕ್ಸ್ ಕೇಳಬಹುದು. ಇಂಟರ್ಸ್ಟಿಷಿಯಲ್ ಕಂಪೌಂಡ್. ಸೊ ಇದು ಪ್ರಾಪರ್ಟೀಸ್ ಆದ್ಮೇಲೆ ಹೇಳ್ತೀನಿ ನಾನು. ಯಾವುದು ಫಸ್ಟ್ ಪ್ರಿಯಾರಿಟಿ ನಾವ್ ಏನ್ ಕೊಡ್ಬೇಕು, ಯಾವ್ದು ಕೊಡ್ಬೇಕು ಓದ್ಬೇಕಾದ್ರೆ ಅಂತ ಹೇಳಿ. ಇಂಟರ್ಸ್ಟಿಷಿಯಲ್ ಕಂಪೌಂಡ್ ಅಂದ್ರೆ ಏನು? ಬಹಳ ಸಿಂಪಲ್ ನೋಡಿ. ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ ಆರ್ ದೋಸ್ ವಿಚ್ ಆರ್ ಫಾರ್ಮ್ಡ್ ವೆನ್ ಎಲಿಮೆಂಟ್ಸ್ ಲೈಕ್ ಸ್ಮಾಲರ್ ಎಲಿಮೆಂಟ್ಸ್, ನೋಡಿ, ಹೈಡ್ರೋಜನ್ ಇರಬಹುದು, ಕಾರ್ಬನ್ ಇರಬಹುದು, ನೈಟ್ರೋಜನ್ ಇರಬಹುದು, ಟ್ರಾಪ್ಡ್ ಇನ್ಸೈಡ್ ದ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಇನ್ ದ ಕ್ರಿಸ್ಟಲ್ ಲ್ಯಾಟಿಸ್. ಈಗ ನೋಡಿ, ಜನರಲಿ atoms are arranged like this in the metal atom. ಈಗ ಇದರಲ್ಲಿ ಕಾಣಿಸುವಂತಹ ಈ ಸ್ಪೇಸ್ ಏನ್ ಕಾಣಿಸ್ತಾ ಇದೆಯಲ್ಲ, ಯೆಲ್ಲೋ ಕಲರ್, ಅದು ಯಾವುದು ಅಂತ ಅಂದ್ರೆ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಂತ ಕರಿತೀವಿ ನಾವು. ಇಂಟರ್ಸ್ಟಿಷಿಯಲ್ ಸ್ಪೇಸ್.
So remember, each and every metal there will be interstitial space. Interstitial space irtada andre nothing but between the atoms there will be some space. So that space anna we call it as interstitial space. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕುರ್ಚಿ ಮೇಲೆ ಕುತ್ಕೊಂಡಿರ್ತೀರಿ, ಹೌದಾ? ಕುರ್ಚಿ ಮೇಲೆ ಕುತ್ಕೊಂಡಿರ್ತೀರಿ, ಕಂಪ್ಲೀಟ್ ಚೇರ್ ಆಕ್ಯುಪೈ ಆಗೋದಿಲ್ಲ. ಅಟ್ಲೀಸ್ಟ್ ದರ್ ವಿಲ್ ಬಿ ಸ್ಮಾಲ್ ಸ್ಪೇಸ್ ಅವೈಲೇಬಲ್ ಇನ್ ದ ಚೇರ್. ಯಾಕಂದ್ರೆ ನಾವು ಚೇರ್ ಹೇಗಿದೆ ಹಾಗಿಲ್ಲ, ನಾವು ನಮ್ಮನ್ನು ಅಡ್ಜಸ್ಟ್ ಮಾಡ್ಕೊಡ್ತಾ ಇದೀವಿ ಅಲ್ಲಿ ಅಷ್ಟೇ. ರಿಮೆಂಬರ್, ಸೊ ಇನ್ ಎಲ್ಲಾ ಕೇಸ್ ಒಳಗೆ ದರ್ ವಿಲ್ ಬಿ ಸಮ್ ಸ್ಪೇಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಬಿಟ್ವೀನ್. ನಾವ್ ಹೇಳ್ತೀವಿ, ಸರ್ ನನ್ನ ತಲೆ ತುಂಬಾ ಏನೇನೋ ತುಂಬ್ಕೊಂಡ್ಬಿಟ್ಟಿದೀನಿ ಸರ್, ನನ್ ಜಾಗನೇ ಇಲ್ಲ ಬೇರೆ ಅಂತ ಹೇಳಿ. ಇಲ್ಲ, ಇದೊಂದು ರೀತಿ ನಮ್ಮ ಹೊಟ್ಟೆ ಇದ್ದಂಗೆ. ನೀವು ಬೇಕಾದ್ರೆ ಭ್ರಷ್ಟಾನ್ನ ಭೋಜನ ಮಾಡ್ರಿ, ಭ್ರಷ್ಟಾನ್ನ ಭೋಜನ ಏನೂ ಸೇರೋದೇ ಇಲ್ಲ. ಜಸ್ಟ್ ದೊಡ್ಡ ಮದುವೆ ಮನೆಗೆ ಹೋಗಿದ್ರಿ, ಮುಚ್ಕೊಂಡು ಬಂದ್ರಿ, ಹೊರಗೆ ಎಲ್ಲ ಹೊಟ್ಟೆ ತುಂಬಿಟ್ಟದ, ಹೊರಗೆ ಬಂದು ನೋಡ್ತೀರಿ ಐಸ್ ಕ್ರೀಮ್ ಇಟ್ಕೊಂಡು ಕುಂದ್ಬಿಟ್ರಲ್ಲಿ, ಬಿಟ್ಟು ಬರ್ತೀರಾ? ಇಲ್ಲ, ಅಟ್ ಲೀಸ್ಟ್ ಒಂದ್ 4 ಸ್ಪೂನ್ ತಿಂದ ಬರೋದೆ. ಅಂದ್ರೆ ಸ್ಪೇಸ್ ಇಲ್ಲ ಅಂತಲ್ಲ, ಸ್ವಲ್ಪ ಸ್ಪೇಸ್ ಇದ್ದೇ ಇರ್ತದೆ, ಯಾವಾಗ್ಲೂ ಇರ್ತದೆ. ಇದನ್ನ ನಾನು ಯಾವಾಗ್ಲೂ ಕಂಪೇರ್ ಮಾಡ್ತಾ ಇರ್ತೀನಿ ಹುಡುಗರಿಗೆ. ನೀವು ಹೇಳ್ತಿರಲ್ಲ ಸರ್ ನನ್ನ ಟೈಮೇ ಇಲ್ಲ ಅಂತೇಳಿ. ಈ ಟೈಮ್ ಇಲ್ಲ ಅನ್ನೋದು ಒಂದೇ, ಊಟ ಆದ್ಮೇಲೆ ಸರ್ ನನ್ನ ಹೊಟ್ಟೆ ಒಳಗೆ ಜಾಗನೇ ಇಲ್ಲ, ಏನು ಹಿಡಿಯೋದು ಸಾಧ್ಯನೇ ಇಲ್ಲ, ರಾಂಗ್. ಅದು ಇದ್ದೇ ಇದೆ, ಇಟ್ ವಿಲ್. ಟೈಮ್ ಇಲ್ಲ ಅನ್ನೋದು ಹಂಗೇನೆ, ಟೈಮ್ ಇರೋದಿಲ್ಲ, ಅದು ನಾವು ಮಾಡ್ಕೋಬೇಕು. ನಾವು ಹೆಂಗ್ ಜಾಗ ಮಾಡ್ಕೋತೀವಿ ನೋಡ್ರಿ, ಬೇಕಂದಾಗ ಏನೋ ಬಂದ್ಬಿಡ್ತದೆ. ಭ್ರಷ್ಟಾನ್ನ ಭೋಜನ ಆದ್ಮೇಲೂ ಕೂಡ ಏನೋ ಒಂದು ಕೊಟ್ಬಿಡ್ತಾರೆ, ನಮಗೆ ಬಹಳ ಲೈಕ್ ಆಗ್ತದೆ, ತಿಂದೆ ಬರೋದಿಲ್ಲ, ನಾವು ತಿಂತೀವಿ, ಯಾಕಂದ್ರೆ ಇಟ್ ಈಸ್ ಪಾಸಿಬಲ್. ಸೊ ಗೊತ್ತಿರ್ಲಿ, ಎವ್ರಿ ಮೆಟಲ್ ಅಯಾನ್ there will be space, interstitial space ಅಂತ ಕರಿತೀವಿ ನಾವು. ಸೊ that space in which these elements occupy, ಹೇಗೆ ತಾನೇ ಆಕ್ಯುಪೈ ಆಗೋದಿಲ್ಲ. ಈಗ ಒಂದು ಮೆಟಲ್ ಇದೆ, ಇಲ್ಲಿ ಐರನ್, ಹೈಡ್ರೋಜನ್ ಗ್ಯಾಸ್ ಇದೆ, ನೈಟ್ರೋಜನ್ ಗ್ಯಾಸ್ ಇದೆ, ಅಟ್ಮಾಸ್ಫಿಯರ್ ಒಳಗೆ ಕಂಪೌಂಡ್ ಫಾರ್ಮ್ ಆಗೋದಿಲ್ಲ. ಯಾವಾಗ ಆಗ್ತದೆ? when they are heated. ಈಗ ಐರನ್ ಇಸ್ ಹೀಟೆಡ್ ಇನ್ ನೈಟ್ರೋಜನ್ ಅಟ್ಮಾಸ್ಫಿಯರ್. ನೈಟ್ರೋಜನ್ ಗ್ಯಾಸ್ ಪ್ರೆಸೆನ್ಸ್ ಒಳಗೆ ಏನಾದ್ರೂ ಹೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅವಾಗ ಸ್ಲೋಲಿ ನಿಮಗೆ ಈ ಐರನ್ನಿನ ಒಳಗೆ ನೈಟ್ರೋಜನ್ ಆಟಮ್ಗಳು ಬಂದು ಟ್ರಾಪ್ ಆಗ್ತದೆ, ಬಲಿ ಒಳಗೆ ಬೀಳ್ತದೆ. ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್. ಈಗ ಈ ಇಂಟರ್ಸ್ಟಿಷಿಯಲ್ ಕಂಪೌಂಡ್ ಒಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಅಂದ್ರೆ ನೋಡಿ, ಕಾಮನ್ ಸೆನ್ಸ್ ಹೌದಾ, ಈ ಇಂಟರ್ಸ್ಟಿಷಿಯಲ್ ಸೈಟ್ಸ್ ಆರ್ ನಾಟ್ ಕಾನ್ಸ್ಟೆಂಟ್. ಒಪ್ಕೊಳ್ತೀರಿ? ಅಂದ್ರೆ ಇದೇನ್ ಸ್ಪೇಸ್ ಇದೆಯಲ್ಲ, ಇದು ಯಾವಾಗ್ಲೂ ಕಾನ್ಸ್ಟೆಂಟ್ ಇರೋದಿಲ್ಲ. ಬಿಕಾಸ್ ಈ ಆಟಮ್ಸ್ ಏನಿದೆ ಫಿಕ್ಸ್ ಇರೋದಿಲ್ಲ. ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಮಾಡ್ರಿ ಏನಾಗ್ತದೆ, ಇವೆರಡು ಸ್ವಲ್ಪ ಜರುಗೋದಕ್ಕೆ ಸ್ಟಾರ್ಟ್ ಮಾಡ್ತದೆ, ಸ್ವಲ್ಪ ಸ್ಲೋ ಆಗಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಮೆಲ್ಟ್ ಆಗ್ತದೆ. ಮೆಲ್ಟ್ ಅಂದ್ರೆ ಏನಾಗ್ತದೆ? ಸೊ ದೇ ವಿಲ್ ಗೋ ಅವೇ ಫ್ರಮ್ ಈಚ್ ಅದರ್. ಬಾಯ್ಲ್ ಮಾಡಿ ದೇ ವಿಲ್ ಗೋ ಅವೇ ಫ್ರಮ್ ಈಚ್ ಅದರ್. ಸೊ ಸಮ್ ಮೋರ್ ಅವೇ ಫ್ರಮ್ ಈಚ್ ಅದರ್ ಅಂದ್ರೆ ಮೀನಿಂಗ್ ಏನು? ಡಿಫರೆಂಟ್ ಟೆಂಪರೇಚರ್ ದೊಳಗೆ ಡಿಫರೆಂಟ್ ಲೈಕ್ ಸ್ಪೇಸಸ್ ಆರ್ ಅವೈಲೇಬಲ್. ಸೊ ಅದಕ್ಕೆ ರಿಮೆಂಬರ್, ಈ ಸ್ಪೇಸಸ್ ನಂಬರ್ ಏನಿದೆ ಫಿಕ್ಸ್ ಇರೋದಿಲ್ಲ. ಅದು ಫಿಕ್ಸ್ ಇರೋದಿಲ್ಲ ಅಂತಂದಾಗ ರಿಮೆಂಬರ್, ಇದರ ಫಾರ್ಮೇಶನ್ ಆಫ್ ದ ಪ್ರಾಡಕ್ಟ್ ರೇಷಿಯೋ ಈಸ್ ನಾಟ್ ಫಿಕ್ಸ್ಡ್. ರಿಮೆಂಬರ್, ನಾಟ್ ಫಿಕ್ಸ್ಡ್. ಯಾಕೆ ಹೇಳ್ತಾ ಇದ್ದೀನಿ? ಈಗ ನೋಡಿ, ಮೀಥೇನ್ ಇದೆ, ಫಾರ್ಮುಲಾ ಏನ್ ಬರೀತೀರಿ? CH4. NH3 ಇದೆ, ಫಾರ್ಮುಲಾ ಏನ್ ಬರೀತೀರಿ? NH3. ಅಂದ್ರೆ 1:3 ಫಿಕ್ಸ್ಡ್ ರೇಷಿಯೋ ಅದಲ್ಲ. ನೀವು ಮೀಥೇನ್ ಅನ್ನ ಇಲ್ಲಿ ಬರೀರಿ, ಎಲ್ಲೆಲ್ಲೋ ಬರೀರಿ, ಬಟ್ ಮೀಥೇನ್ ಫಾರ್ಮುಲಾ CH4. ಯಾಕೆ ಅಂತಂದ್ರೆ ಅದ್ರೊಳಗೆ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಒಳಗೆ ರಿಯಾಕ್ಟ್ ಆಗಿಲ್ಲ. ಅದು ಕಂಪ್ಲೀಟ್ ಕಾರ್ಬನ್ ಇಸ್ ಅಂಡರ್ಗೋಯಿಂಗ್ ರಿಯಾಕ್ಷನ್ ವಿತ್ ಹೈಡ್ರೋಜನ್ ಟು ಫಾರ್ಮ್ ಅ ಕಂಪೌಂಡ್. ಸೊ ರಿಮೆಂಬರ್, ಈಗ Fe2O3 ಇಸ್ ನಾಟ್ ಅ ಇಂಟರ್ಸ್ಟಿಷಿಯಲ್ ಕಂಪೌಂಡ್ ಅಲ್ಲ. ಯಾಕಂದ್ರೆ ಇದ್ರೊಳಗೆ ಕಂಪ್ಲೀಟ್ ರಿಯಾಕ್ಟ್ ಆಯ್ತು, ಬಟ್ ನೈಟ್ರೋಜನ್ ಜೊತೆ ರಿಯಾಕ್ಟ್ ಆಗೋದಿಲ್ಲ. ಹಿಂಗೆ ಯು ಕ್ಯಾನಾಟ್ ರೈಟ್ ದ ಫಾರ್ಮುಲಾ ಲೈಕ್ ದಿಸ್ ಫಿಕ್ಸ್ಡ್ ರೇಷಿಯೋ. ಬಟ್ ರಿಮೆಂಬರ್, ಫಿಕ್ಸ್ಡ್ ರೇಷಿಯೋ ಅನ್ನು ಬರೆಯೋದಿಲ್ಲ ಇಲ್ಲಿ. ಸೊ ವಿಲ್ ರೈಟ್ ದ ರೇಷಿಯೋ ನಾಟ್ ಫಿಕ್ಸ್ಡ್. ಅದಕ್ಕೆ ನಾವು ಈ ಕಂಪೌಂಡ್ ಅನ್ನು ಏನಂತ ಕರಿತೀವಿ? ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್, ರಿಮೆಂಬರ್, ನಾನ್ ಸ್ಟೈಚಿಯೋಮೆಟ್ರಿಕ್ ಕಂಪೌಂಡ್. ಏನಂತ ಕರಿತೀವಿ? ನಾನ್ ಸ್ಟೈಚಿಯೋಮೆಟ್ರಿಕ್ ಕಂಪೌಂಡ್ ಅಂತಾನು ಕರಿತೀವಿ. ಸೊ ವಿ ಆಲ್ಸೋ ಕಾಲ್ ಇಟ್ ಆಸ್ ನಾನ್ ಸ್ಟೈಚಿಯೋಮೆಟ್ರಿಕ್ ಕಂಪೌಂಡ್ಸ್ ಅಂತಾನು ಕರಿತೀವಿ. ರಿಮೆಂಬರ್, ಓಕೆ? ಸೊ ದಿಸ್ ಈಸ್ ಅಬೌಟ್, ರಿಮೆಂಬರ್, ನಾನ್ ಸ್ಟೈಚಿಯೋಮೆಟ್ರಿಕ್ ಕಂಪೌಂಡ್ or transition elements in which the smaller elements are trapped inside. We call it as interstitial compound. ನೋಡಿ ಫಾರ್ಮುಲಾ ನೋಡಿ ಹೇಗಿರ್ತದೆ, ಮಜಾ ಅನಿಸ್ತದೆ ಇಲ್ಲಿ. TiH 1.73, Mn4n, Fe3H, VH 0.56, ZrH 1.92 ಅಂದ್ರೆ ಮೀನಿಂಗ್ ಏನು? ಇದು ಫಿಕ್ಸ್ಡ್ ರೇಷಿಯೋ ಅಲ್ಲ. 1.92 ಇರಬಹುದು, 1 ಇರಬಹುದು, 1.8 ಇರಬಹುದು, ಇಟ್ ವಿಲ್ ಚೇಂಜ್. ರಿಮೆಂಬರ್, ಅಂದ್ರೆ ಒಂದು ಎಲಿಮೆಂಟ್ ಪರ್ಸೆಂಟೇಜ್ ಆಫ್ ದಟ್ ಪರ್ಟಿಕ್ಯುಲರ್ ಹೈಡ್ರೋಜನ್ ಆಕ್ಯುಪೈಡ್ ಅನ್ನೋದನ್ನ ನಾವು ಇಲ್ಲಿ ಕೊಡ್ತಾ ಇದೀವಿ ಅಷ್ಟೇ. ರೇಷಿಯೋ ಹೇಗಿದೆ ಅಂದ್ರೆ 1:1.92, 1:0.56 ಹೀಗೆ. So these compounds have variable composition and hence formula given do not have any normal oxidation state. Oxidation state normal irodilla and they are not at all fixed ratio. That we call it as interstitial compound. But what are interstitial compound ಅಂದ್ರೆ ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. 1 ಮಾರ್ಕ್ಸ್ ಕೇಳಬಹುದು.
Interstitial compounds are those compounds which is formed by trapping of smaller elements like hydrogen, carbon, nitrogen inside the crystal lattice. Interstitial compound ಅಲ್ಲಿ ಈ ರೀತಿ ಏನಾದರೂ ಬೇರೆ ಎಲಿಮೆಂಟ್ ಬಂದು ಟ್ರ್ಯಾಪ್ ಆದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗ್ತದೆ ಎಲಿಮೆಂಟ್ ಅದು? ಫಸ್ಟ್ ಒನ್ ನೋಡಿ, ದೇ ಆರ್ ವೆರಿ ಹಾರ್ಡ್ ಅಂಡ್ ರಿಜಿಡ್. ಸೊ ಅಂದ್ರೆ ಯಾವಾಗ ಇಂಟರ್ಸ್ಟಿಷಿಯಲ್ ಸೈಟ್ಸ್ ಒಳಗ ಎಲಿಮೆಂಟ್ ಬಂದು ಆಕ್ಯುಪೈ ಆಗ್ತದೆ, ದ ಹೋಲ್ ಮೆಟಲ್ ಹಾರ್ಡ್ನೆಸ್ ಇನ್ಕ್ರೀಸಸ್, ಆಟೋಮೆಟಿಕಲಿ ಇನ್ಕ್ರೀಸಸ್. ವಿ ಹ್ಯಾವ್ ಟು ಅಗ್ರಿ ಫಾರ್ ದಟ್. ಯಾಕೆ ನೋಡಿ, ಇದರ ಹಾರ್ಡ್ನೆಸ್ ಏನಿತ್ತಲ್ಲ, ಹಾರ್ಡ್ನೆಸ್ ಫಸ್ಟ್ ಇದರ ಹಾರ್ಡ್ನೆಸ್, ಜಸ್ಟ್ ಇಮ್ಯಾಜಿನ್ ಇವೆಲ್ಲ ಆಟಮ್ಸ್ ಖಾಲಿ ಇದೆ ಅಂತ ಇಟ್ಕೊಳ್ಳಿ. ನೋಡಿ, ಈಗ ಇವೆಲ್ಲ ಇಂಟರ್ಸ್ಟಿಷಿಯಲ್ ಸೈಟ್ ಖಾಲಿ ಇದೆ, ಇದು ಲೆಸ್ ಹಾರ್ಡರ್. ಯಾಕೆ ಅಂದ್ರೆ ದರ್ ಇಸ್ ಅ ಸ್ಪೇಸ್ ಅವೈಲೇಬಲ್ ಹಿಯರ್, ದರ್ ಇಸ್ ಅ ಸ್ಪೇಸ್ ಅವೈಲೇಬಲ್ ಹಿಯರ್. ಇದೊಂದು ರೀತಿ ಹೇಗೆ ಅಂದ್ರೆ ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ ಹೇಳ್ತೀವಿ ನಾವು, ಹೌದಾ? ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ವೆನ್ ರಿಮೆಂಬರ್ ದಟ್ ವೆಸಲ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್, ಇಟ್ ಇಸ್ ನಾಟ್ ಹ್ಯಾವಿಂಗ್ ಸ್ಪೇಸ್, ಇಟ್ ವಿಲ್ ನಾಟ್, ವಿಚ್ ವಿಲ್ ಕಮ್ಸ್ ಔಟ್ ಆಫ್ ದಟ್ ಪರ್ಟಿಕ್ಯುಲರ್ ವೆಸಲ್. ಅದೇ ತುಳುಕೋದು ಅಂತ ಕರಿತೀವಿ. ಇದರಲ್ಲಿ ನೋಡಿ, ಇದರಲ್ಲಿ ತುಂಬಿಲ್ಲ, ಇದು ತುಂಬಿಲ್ಲ. ಯಾಕೆ ತುಂಬಿಲ್ಲ ಅಂದ್ರೆ ಸ್ಪೇಸ್ ಅವೈಲೇಬಲ್ ಇದೆ. ಸ್ಪೇಸ್ ಅವೈಲೇಬಲ್ ಇದ್ದಾಗ ಹಾರ್ಡ್ನೆಸ್ ಯಾವಾಗಲೂ ಕಡಿಮೆ ಇರ್ತದೆ, ಯಾಕಂದ್ರೆ ದರ್ ಇಸ್ ಅ ಸ್ಪೇಸ್ ವಿಚ್ ಇಸ್ ಅವೈಲೇಬಲ್ ಫಾರ್ ಮೂವ್ಮೆಂಟ್. ಈ ಫ್ರೀ ಮೂವ್ಮೆಂಟ್ ಗೆ ಇರಬಾರ್ದು ಸ್ಪೇಸ್, ಅವಾಗ ಅದು ಬಿಕಮ್ ಹಾರ್ಡ್. ಈಗ ಏನಾಗ್ತದೆ, ಇದ್ರೊಳಗೆ ಆಕ್ಯುಪೈ ಆಗಿಬಿಡ್ತದ. ಇಲ್ಲಿ ನೋಡಿ, ಎಲ್ಲ ಆಕ್ಯುಪೈ ಆಗಿಬಿಡ್ತಾ. ಆಕ್ಯುಪೈ ಆದಾಗ ಇವೆರಡಕ್ಕೂ ಹಂದಾಡೋದಕ್ಕೆ ಬರೋದಿಲ್ಲ, ಆ ಕಡೆ ಈ ಕಡೆ ಹಂದಾಡೋದಕ್ಕೆ ಬರೋದಿಲ್ಲ. ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಹಾರ್ಡರ್ ಅಂಡ್ ರಿಜಿಡ್. ಸೆಕೆಂಡ್, ಹೈ ಮೆಲ್ಟಿಂಗ್ ಪಾಯಿಂಟ್, ಹೈಯರ್ ದನ್ ದ ಪ್ಯೂರ್ ಮೆಟಲ್. ಆಬ್ವಿಯಸ್ಲಿ ವಿ ಹ್ಯಾವ್ ಟು ಅಗ್ರಿ ಫಾರ್ ದಿಸ್. ಯಾಕಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಕೂಡ ಲೋ ಯಾವಾಗ ಇರ್ತಿತ್ತು, ಸ್ಪೇಸ್ ಜಾಸ್ತಿ ಇದ್ದಾಗ. ಹೌದಾ? ಸ್ಪೇಸ್ ಇಲ್ವೇ ಇಲ್ಲ ಈಗ, ಕಂಪ್ಯಾಕ್ಟ್ಲಿ ಅರೇಂಜ್ಡ್, completely tightly arranged. So hence we can say melting point is more, boiling point is more, right? ಮೂರನೇ ಪಾಯಿಂಟ್ ನೋಡಿ, they show conductivity like that of pure metal. ಕಂಡಕ್ಟಿವಿಟಿ ಇಲ್ಲಿ ಚೇಂಜ್ ಆಗೋದಿಲ್ಲ, ಕಂಡಕ್ಟಿವಿಟಿ ಚೇಂಜ್ ಆಗೋದಿಲ್ಲ. ಚೇಂಜ್ ಆಗಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ ನಮ್ದು. ಯಾಕೆ ಹೇಳಿ? ಯಾಕಂತಂದ್ರೆ ಕಂಡಕ್ಟಿವಿಟಿ ಇನ್ ದ ಮೆಟಲ್ is due to, remember, electron present in the metal, not because of the space available here. ರಿಮೆಂಬರ್, ಎಲೆಕ್ಟ್ರಾನ್ ಇರೋದಕ್ಕೆ ಕಂಡಕ್ಟಿವಿಟಿ ಇದೆ, ಈ ಸ್ಪೇಸ್ ಇರೋದಕ್ಕೆ ಕಂಡಕ್ಟಿವಿಟಿ ಇಲ್ಲ. ಈ ಸ್ಪೇಸ್ ಏನಿದೆ ಅದು ಆಕ್ಯುಪೈ ಆಗಿದೆ. ಆಕ್ಯುಪೈ ಆದಾಗ ಹಾರ್ಡ್ನೆಸ್ ಇಫೆಕ್ಟ್ ಆಗ್ತದ, ಸೊ ಅಫೆಕ್ಟ್ ಆಗ್ತದ, ಮೆಲ್ಟಿಂಗ್ ಪಾಯಿಂಟ್ ಅಫೆಕ್ಟ್ ಆಗ್ತದ. ಕಂಡಕ್ಟಿವಿಟಿ ಸಂಬಂಧ ಬರೋದಿಲ್ಲ, ಅದು ಕಂಡಕ್ಟಿವಿಟಿ ಚೇಂಜ್ ಆಗೋದಿಲ್ಲ. ರಿಮೆಂಬರ್, ಅಂಡ್ ಕೆಮಿಕಲಿ ಬಿಕಮ್ ಇನರ್ಟ್. ಕೆಮಿಕಲಿ ರಿಯಾಕ್ಟಿವಿಟಿ ಕಡಿಮೆ ಆಗ್ತದ. ಕೆಮಿಕಲ್ ರಿಯಾಕ್ಟಿವಿಟಿ ಕಡಿಮೆ ಆಗ್ತದ ಅಂದ್ರೆ ಏನು? ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಹೈ ದಿಸ್ ಸ್ಟ್ರಾಂಗ್ ಆಸಿಡ್, ಸ್ಟ್ರಾಂಗ್ ಬೇಸ್ ಜೊತೆ ಈಸಿಲಿ ರಿಯಾಕ್ಟ್ ಆಗೋದಿಲ್ಲ, ಇನರ್ಟ್ನೆಸ್ ಜಾಸ್ತಿ ಆಗ್ತದೆ, ಕೆಮಿಕಲ್ ಇನರ್ಟ್ನೆಸ್ ಜಾಸ್ತಿ ಆಗ್ತದೆ. ಸೊ ದೀಸ್ ಆರ್ ಆಲ್, ರಿಮೆಂಬರ್, ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್. ಕೇಳಿದ್ದಿದೆ ಇದನ್ನ 2 ಮಾರ್ಕ್ಸ್ ಗೆ, ಗೊತ್ತಿರಲಿ 2 ಮಾರ್ಕ್ಸ್ ಕೇಳಿದ್ದಿದೆ. ಇಂಪಾರ್ಟೆಂಟ್ ರಿಮೆಂಬರ್. ಅಲಾಯ್ಸ್ ಅಲ್ಲಿ ಈಗ ಹೇಳ್ಬಿಡ್ತೀನಿ, ದರ್ ಇಸ್ ನೋ ಕ್ವಶನ್ಸ್ ಆಸ್ಕ್ಡ್. ಜನರಲಿ ಅಲಾಯ್ಸ್ ಹೇಗೆ ಫಾರ್ಮೇಶನ್ ಆಗ್ತದೆ ಅಂತ ನೋಡುವಂತೆ. ಜನರಲಿ ರಿಮೆಂಬರ್, ಅಲಾಯ್ಸ್ ಆರ್ ನಥಿಂಗ್ ಬಟ್ ಮೆಟಲ್ ಕಾಂಬಿನೇಷನ್. ಹೌದಾ? ಮೆಟಲ್ ಕಾಂಬಿನೇಷನ್ ಹೇಗಾಗ್ತದೆ ನೋಡಿ. ಆಲ್ ಆರ್ ಅಲಾಯ್ಸ್ ಆರ್ ಹೋಮೋಜಿನಸ್ ಸಾಲಿಡ್ಸ್. ಹೋಮೋಜಿನಸ್ ಅಂತಂದ್ರೆ ನಿಮಗೆ ಅಲಾಯ್ಸ್ ಅಲ್ಲಿ ಡಿಫರೆಂಟ್ ಲೇಯರ್ಸ್ ಕಾಣೋದಿಲ್ಲ. ಈಗ ಸ್ಟೀಲ್ ಒಳಗೆ ಐರನ್ ಯಾವುದು, ನಿಕೆಲ್ ಯಾವುದು, ಕ್ರೋಮಿಯಂ ಯಾವುದು ಗೊತ್ತಾಗುದಿಲ್ಲ ನಮಗೆ. ದೀಸ್ ಆರ್ ಆಲ್ ಹೋಮೋಜಿನಸ್ ಸಾಲಿಡ್ಸ್ ಆಫ್ 2 or more metals obtained by melting at high temperature and slow cooling, annealing ಅಂತ ಕರಿತೀವಿ ನಾವು. ಸೊ ರಿಮೆಂಬರ್, ಸೊ ಇದು ಮೆಟಲ್ ಆಟಮ್. ಈಗ ನೋಡಿ, ಇಂಟರ್ಸ್ಟಿಷಿಯಲ್ ಸೈಟ್ಸ್ಗೂ ಮತ್ತೆ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ ಮತ್ತೆ ಅಲಾಯ್ಗೆ ಇರುವಂತ ಡಿಫರೆನ್ಸ್ ಅಂತಂದ್ರೆ, ಇದು ಇಂಟರ್ಸ್ಟಿಷಿಯಲ್ ಸೈಟ್, ಇಲ್ಲಿ ಬೇರೆ ಮೆಟಲ್ ಬಂದು ಆಕ್ಯುಪೈ ಆಗೋದಿಲ್ಲ, ಗೊತ್ತಿರ್ಲಿ. ಇಲ್ಲಿ ಏನು ಕಾಣಿಸ್ತಾ ಇದೆ ಇದು ಮೆಟಲ್. ಈ ಔಟ್ ಆಫ್ ದಿಸ್ ರಿಮೆಂಬರ್ ಸಮ್ ಮೆಟಲ್ಸ್ ವಿಲ್ ಗೆಟ್ ರಿಪ್ಲೇಸ್. ನೋಡಿ, ಯೆಲ್ಲೋ ಕಲರ್ ಒಂದು ಮೆಟಲ್, ಗ್ರೀನ್ ಕಲರ್ ಒಂದು ಮೆಟಲ್. ಇದು ಮೆಟಲ್ ಇತ್ತು ಇಲ್ಲಿ, ರೈಟ್? ಇದು ಒಂದು ಮೆಟಲ್, ಇದು ಓಕೆ ಎ. ಇದು ಮೆಟಲ್ ಬಿ ಯಾವುದು? ಯೆಲ್ಲೋ ಕಲರ್. ಇದು ನೆನ್ಪಿಟ್ಕೊಳ್ಳಿ, ಯೆಲ್ಲೋ ಕಲರ್ ಅಂತ ಇಟ್ಕೊಳ್ಳಿ. ಇದನ್ನ ಇವೆರಡು ಮಿಕ್ಸ್ ಮಾಡ್ತೀವಿ ಎಟ್ ಹೈ ಟೆಂಪರೇಚರ್. ಮಿಕ್ಸ್ ಮಾಡಿದಾಗ ಇದರಲ್ಲಿರೋ ಒಂದಷ್ಟು ಯೆಲ್ಲೋ ಕಲರ್ ರಿಪ್ಲೇಸ್ ಬೈ ಗ್ರೀನ್ ಕಲರ್, ಇದರಲ್ಲಿರೋ ಗ್ರೀನ್ ಕಲರ್ ರಿಪ್ಲೇಸ್ ಬೈ ಯೆಲ್ಲೋ ಕಲರ್. ಓವರ್ ಆಲ್ ಇಟ್ ಈಸ್ ಕಾಲ್ಡ್ ಆಸ್, ರಿಮೆಂಬರ್, ಅಲಾಯ್ಸ್. Overall it is called as, remember, alloys. So like this, remember, like this, in this particular case you can see the alloy formation. ಇದರೊಳಗೆ ಇಂಪಾರ್ಟೆಂಟ್ ರೀಸನ್ ಏನು ಅಲಾಯ್ ಫಾರ್ಮೇಶನ್ ಮಾಡೋದಕ್ಕೆ ಅಂತಂದ್ರೆ, ಸಿಮಿಲರ್ ಅಟಾಮಿಕ್ ಆರ್ ಅಯಾನಿಕ್ ಸೈಜ್. ನೋಡಿ, ಸಿಮಿಲರ್ ಅಟಾಮಿಕ್ ಸೈಜ್ ಮೇನ್ ಇಂಪಾರ್ಟೆಂಟ್. ಲಾರ್ಜ್ ನಂಬರ್ ಆಫ್ alloys are found by transition metals because their atoms are mutually substitute each other very easily due to similar atomic size. ಸಿಮಿಲಾರಿಟಿ ಇನ್ ದ ಅಟಾಮಿಕ್ ಸೈಜ್ ನಮಗೆ ಡಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಜಾಸ್ತಿ ಇದೆ ಕಂಪೇರ್ ಟು, ರಿಮೆಂಬರ್, ಕಂಪೇರ್ ಟು ಎಸ್ ಆರ್ ಪಿ. ಬಿಕಾಸ್ ಆಫ್ ದಟ್ ರೀಸನ್ ದಟ್ ಸಿಮಿಲರ್ ಅಟಾಮಿಕ್ ರೇಡಿಯೈ ಅನ್ನೋದು ಇದ್ರೊಳಗೆ ರೀಸನ್. ಯಾವುದೇ ಅಲಾಯ್ ಇರಲಿ, ಈಗ ನೋಡಿ, ಐರನ್ ವಿಲ್ ನಾಟ್ ಫಾರ್ಮ್ ಅಲಾಯ್ ವಿತ್ ಸೋಡಿಯಂ, ಕ್ಯಾಲ್ಸಿಯಂ, ಬಟ್ ಐರನ್ ವಿಲ್ ಫಾರ್ಮ್ ಅಲಾಯ್ ವಿತ್ ದಿಸ್ ಮ್ಯಾಂಗನೀಸ್, ಕೋಬಾಲ್ಟ್, ನಿಕೆಲ್, ಕಾಪರ್, ಜಿಂಕ್,
ರೀಸನ್ ಯಾಕೆ ಅಂತಂದ್ರೆ ಇವೆಲ್ಲದೂ ಕೂಡ ರೇಡಿಯಸ್ ಸಿಮಿಲರ್ ಇದೆ. ಸಿಮಿಲರ್ ಅಂದ್ರೇನು, ಎಕ್ಸಾಕ್ಟ್ ಸೇಮ್ ಅಲ್ಲ, ಸಿಮಿಲರ್ ಅಂದ್ರೆ ನಿಯರೆಸ್ಟ್ ಅಂತ ಹೇಳಿ. ಈಗ ನೋಡಿ ಸ್ಕ್ಯಾಂಡಿಯಂ ನಾವು ನೋಡಿದ್ವಿ, ಸ್ಕ್ಯಾಂಡಿಯಂ 144 ಪಿಕೋಮೀಟರ್ ಇದೆ, ಇದರಿಂದ ಜಿಂಕ್ ಗೆ ಇರೋದು 127 ಪಿಕೋಮೀಟರ್ ಡಿಫರೆನ್ಸ್ ನೋಡಿ, ಓನ್ಲಿ ಆಲ್ಮೋಸ್ಟ್ 18 ಆರ್ 16 ಪಿಕೋಮೀಟರ್ ಡಿಫರೆನ್ಸ್ ಅಷ್ಟೇ, ಹೌದಾ, 17 ಪಿಕೋಮೀಟರ್ ಡಿಫರೆನ್ಸ್ ಅಷ್ಟೇ. ಅಷ್ಟು ಡಿಫರೆನ್ಸ್ ಇಸ್ ನಥಿಂಗ್ ಕಂಪೇರ್ ಇನ್ ಪಿಕೋಮೀಟರ್. ಪಿಕೋಮೀಟರ್ ಕಂಪೇರ್ ಮಾಡಿದ್ರೆ ಇಷ್ಟು ಡಿಫರೆನ್ಸ್ ಏನೂ ಅಲ್ಲ ಅವರಿಗೆ. ಸೊ ಅದಕ್ಕೆ ವಿಚ್ ಕ್ಯಾನ್ ಫಾರ್ಮ್ ಅ ಕಂಪೌಂಡ್ ಅಲಾಯ್ಸ್ ವೆರಿ ಈಸಿಲಿ. ಆದ್ರೆ ಹಾಗಿಲ್ಲ ನೋಡಿ, ಸೋಡಿಯಂ ಫಾರ್ ಎಕ್ಸಾಂಪಲ್, ಸೋಡಿಯಂ ಈಸ್ 180 ಪಿಕೋಮೀಟರ್ ಇದ್ರೆ, ಸೋಡಿಯಂ ದಿಸ್ Na ಸೊ 180 ಪಿಕೋಮೀಟರ್ ಇದ್ರೆ, ಐರನ್ ಈಸ್ 117 ಪಿಕೋಮೀಟರ್, ನೋಡಿ ಡಿಫರೆನ್ಸ್ ನೋಡಿ. ಅಥವಾ ಪೊಟ್ಯಾಷಿಯಂ ಜೊತೆ ಆಗ್ತದ ನೋಡಿ, ಪೊಟ್ಯಾಷಿಯಂ ಅರೌಂಡ್ 240 ಪಿಕೋಮೀಟರ್, ನೋಡಿ ಡಿಫರೆನ್ಸ್ ನೋಡಿ. ಅದಕ್ಕೆ ಅಲ್ಕಲಿ ಮೆಟಲ್ಸ್ ಆಗಲಿ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಆಗಲಿ ವಿಲ್ ನಾಟ್ ಫಾರ್ಮ್ ಅಲಾಯ್ ಈಸಿಲಿ. ಸೊ ರಿಮೆಂಬರ್ ದಟ್. Large number of alloys are formed by transition elements. The reason for that is similar atomic radii. Characteristic actually it is not there for syllabus. ಅಂದ್ರೆ ಎಕ್ಸಾಂಪಲ್ ಕೇಳೋದಿಲ್ಲ ಅಂತ ಅರ್ಥ. Not for syllabus. ಅದು ಗೊತ್ತಿರಲಿ. They are hard. Definitely we can expect the hard. ಎರಡನೇದು possess high melting point, ಇದು ಕೂಡ ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಏನಾಗ್ತದೆ, ಈ ಮೆಟಲ್ ಆಡ್ ಆದಾಗ ಇದ್ರದ್ದು ಒಂದು ಮೆಲ್ಟಿಂಗ್ ಪಾಯಿಂಟ್, ಇದ್ರದ್ದು ಒಂದು ಮೆಲ್ಟಿಂಗ್ ಪಾಯಿಂಟ್, ಡೆಫಿನೆಟ್ಲಿ ದ ಮೆಲ್ಟಿಂಗ್ ಪಾಯಿಂಟ್ ಇನ್ಕ್ರೀಸಸ್. ಮೋರ್ ಕೊರೋಸಿವ್ ರೆಸಿಸ್ಟೆಂಟ್ ಟು ದಿ ಪ್ಯೂರ್ ಮೆಟಲ್. ಮೋರ್ ಕೊರೋಸಿವ್ ರೆಸಿಸ್ಟೆಂಟ್ ಅಂದ್ರೆ ಕೆಮಿಕಲಿ ಇನರ್ಟ್ ಆಗ್ತದೆ. ಡೆಫಿನೆಟ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಟ್. ಯಾಕಂದ್ರೆ ಒಂದಷ್ಟು ಮೆಟಲ್ ಆಟಮ್ಸ್ ರಿಪ್ಲೇಸ್ ಆದ್ಮೇಲೆ ಇಡೀ ಹೋಲ್ ಮೆಟಲ್, ಒರಿಜಿನಲ್ ಮೆಟಲ್ ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು ಅದು ಹೋಗ್ಬಿಡ್ತದೆ, ರೈಟ್? ಸೊ ಬಿಕಾಸ್ ಆಫ್ ದಟ್ ರೀಸನ್ ರಿಮೆಂಬರ್ ಕೊರೋಷನ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ಎಕ್ಸಾಂಪಲ್ ನೋಡಿ, ವೇರಿಯಸ್ ಟೈಪ್ ಲೈಕ್ ಸ್ಟೀಲ್, ಬ್ರಾಸ್, ಕಾಪರ್ ಅಂಡ್ ಜಿಂಕ್, ಬ್ರಾಂಜ್, ಕಾಪರ್ ಅಂಡ್ ಟಿನ್, ಲೈಕ್ ದಟ್. ಇದ್ರಲ್ಲಿ ಒಂದು ನೋಡಿ, ಟಿನ್ ಬಂದ್ಬಿಡ್ತು, ಟಿನ್ ಡಿ ಬ್ಲಾಕ್ ಅಲ್ಲ, ಪಿ ಬ್ಲಾಕ್ ಹೋದ. ಬಟ್ ಪಿ ಬ್ಲಾಕ್ ಅಲ್ಲಿ ಟಿನ್ನಿಗೆ ಮತ್ತೆ ಕಾಪರಿಗೆ ಅಟಾಮಿಕ್ ರೇಡಿಯಸ್ ಆಲ್ಮೋಸ್ಟ್ ಸೇಮ್ ಇದೆ. ಟಿನ್ನಿಗೆ ಕಾಪರ್ಗೆ ಸೇಮ್ ಇದೆ, ಅದಕ್ಕೆ ನಾವು ಅಲ್ಲಿ ಟಿನ್ ತಗೊಂಡ್ವಿ, ಗೊತ್ತಿರ್ಲಿ. ಅಂದ್ರೆ ಕಾಪರ್ ಟಿನ್ ಜೊತೆಗೂ ಕೂಡ ಫಾರ್ಮೇಶನ್ ಆಗ್ತದೆ ಅಲಾಯ್ ಅನ್ನೋದು ಗೊತ್ತಿರ್ಲಿ. ಸೊ ಅಲಾಯ್ಸ್ ಬಗ್ಗೆ ಇಷ್ಟು ನೆನ್ಪಿಟ್ಕೊಳ್ಳಿ. ರೀಸನ್ ಫಾರ್ ದ ಫಾರ್ಮೇಶನ್ ಆಫ್ ಅಲಾಯ್ ಇಸ್ ಸಿಮಿಲರ್ ಅಟಾಮಿಕ್ ರೇಡಿಯೈ. ಸಿಮಿಲರ್ ಅಟಾಮಿಕ್ ರೇಡಿಯೈ ಇಸ್ ದ ರೀಸನ್ ಫಾರ್ ದ ಫಾರ್ಮೇಶನ್ ಆಫ್ ಅಲಾಯ್ಸ್. ಎಸ್, ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಸೊ ಮುಂದಿನ ಕ್ಲಾಸಲ್ಲಿ ಪ್ರಿಪರೇಷನ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಮತ್ತೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.